ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ನಮ್ಮ ಜಟಾಯುವಲ್ಲಿ ಒಂದೊಳ್ಳೆ ಕ್ಯಾಂಪ್ ಸೈಟ್ ನೋಡೋಕೆ ಹೋಗ್ತಾಯಿದ್ದೀವಿ. ನೋಡ್ಬೋದು ನಮ್ಮ ಗಿರಿಯವ್ರ ಮಗ, ನಮ್ಮ ಜಟಾಯು ಇಲ್ಲಿದೆ. ಸೊ ನೆಕ್ಸ್ಟ್ ಏನು ನಮ್ಮ ಎಲ್ಲರಿಗೂ ಸೇರಿ ಕ್ಯಾಂಪಿಂಗ್ ಮಾಡಿಸೋಣ ಅಂತಿದ್ದೀವಲ್ಲ, ಆ ಲೊಕೇಶನ್ಗೆ ಇವತ್ತು ಹೋಗ್ತಾಯಿದ್ದೀವಿ. ಹೋಗಿ ಲೊಕೇಶನ್ ನೋಡಿಕೊಂಡು ನೆಕ್ಸ್ಟ್ ಎಲ್ಲರನ್ನೂ ಒಟ್ಟಿಗೆ ಕ್ಯಾಂಪಿಂಗ್ ಮಾಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಕಾರ್ ಹತ್ತಿ ಕಾರ್ ತೆಗಿತಾ ಆನ್ ದಿ ವೇ ಮಾತಾಡೋದಂತೆ. ಮನೆಗೆ ಗಿರಿಯವ್ರ ಗಾಡಿ ತಗೊಂಡು ಬರೋ ಹೋಗೋಣ ಚಿನ್ನ, ನಿಮ್ಮ ಡ್ಯಾಡಿ ಜೊತೆ ಹೋಗೋಣ ಬಾ ಕ್ಯಾಂಪ್ ಮಾಡೋಕ್ಕೆ. ಬರಲ್ಲ? ನಡಿ, ಎತ್ತು ಗಾಡಿ ಎತ್ತು ನಡಿ. ಮಮ್ಮಿಗೆ ಬಾಯ್ ಹೇಳ್ಬಿಡು ಬಾಯ್ ಮಮ್ಮಿ ಅಂತ. ಅದೇ ಆನ್ ದಿ ವೇ ತೊಗೋಬೇಕಷ್ಟೆ. ಗಾಡಿಗೆ ನಾವು ಐಟಮ್ಸ್ ಎಲ್ಲ ಲೋಡ್ ಮಾಡಾಯಿತು. ಇನ್ನು ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ ಮುಂದೆ ಇಟ್ಕೊಂಡಿದ್ದೀವಿ. ಇನ್ನೇನಿದ್ದು ಸೀದಾ ರೈಟ್. ಹಾಂ, ಕ್ಯಾಂಪಿಂಗು ನಿಜವಾಗ್ಲು ನಿಮ್ಮ ಡ್ಯಾಡಿ ಜೊತೆ, ನಿಮ್ಮ ಡ್ಯಾಡಿ ಥರ ಕೇಳಿದ್ದು, ನಿಮ್ಮ ಡ್ಯಾಡಿನೇ ಗಾಡಿ ಥರ ಕೇಳಿದ್ದು. ಹತ್ತು ಗಾಡಿ ಹತ್ತು ಹೋಗೋಣ ನಡಿ. ಹಂಗೆ ಸಾಕು, ಚಡ್ಡಿ ಸಾಕು. ಹತ್ತು ಬಯ್ಯ, ನಾನು ನೋಡ್ಕೊತೀನಿ ಬಾ, ನಾನು ನೀನು ಇಬ್ರು ಒಂದಾಗ್ಬಿಟ್ಟು ನಿಮ್ಮ ಅಪ್ಪಂಗೆ ಬೈಯೋಣ. ಓಕೆ, ಸೊ ನಡೀರಿ ಇವಾಗ ಹೋಗೋಣಂತೆ. ಎಲ್ಲ ರೀಚ್ ಆದ್ವಿ. ದೀಪಕ್ ಅವ್ರು ಮೀಟ್ ಆಗಿ ಒಂದೊಳ್ಳೆ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಮೆನ್ಯಾ ಕೆಫೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಇದೊಂದೇ ಕಡೆ ನಾನು ನೋಡಿದ್ದೆ, ಎಲ್ಲ ಚಪ್ಪಲಿ ಬಿಟ್ಟು ಒಳಗಡೆ ಹೋಗಿ ಫುಲ್ಲು ಶ್ರದ್ಧೆ ಭಕ್ತಿಯಿಂದ ವಿತೌಟ್ ಸೈಲೆಂಟಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಇರೋದು. ಸೊ ಇವಾಗ ದೀಪಕ್ ಮತ್ತು ಟೀಮ್ ಎಲ್ಲ ಸೇರೆಲ್ಲ ಹೊರಡ್ತಾ ಇದ್ದೀವಿ. ಸೊ ನಡೀರಿ ಇವಾಗ ಸೀದಾ ಕ್ಯಾಂಪಿಂಗ್ ಲೊಕೇಶನ್ ಹೋಗೋಣ. ಕ್ಯಾಂಪಿಂಗ್ ಲೊಕೇಶನ್ ಹೋಗ್ಬಿಟ್ಟು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ನೈಟ್ ಆಗಿಬಿಟ್ಟಿದೆ. ಕ್ಯಾಂಪಿಂಗ್ ಲೊಕೇಶನ್ ಹೋಗಿ ಟೆಂಟ್ ಎಲ್ಲ ಪಿಚ್ ಮಾಡಿ ಇವತ್ತು ಕ್ಯಾಂಪಿಂಗ್ ಮಾಡೋ ಪ್ಲ್ಯಾನ್ ಇದೆ. ಲೆಟ್ಸ್ ಗೋ, ಬನ್ನಿ. ಸೊ ಇಲ್ಲೇ ಮೈಸೂರಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ವಿ. ನೋಡ್ಬೋದು, ನೀರಾಗಿರ್ಬೋದು ಮತ್ತು ನಮಗೇನು ಬೇಸಿಕ್ ಬೇಕಲ್ವಾ, ಐಟಮ್ಸ್ ಎಲ್ಲ ತೊಗೊಂಡು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ಇನ್ನು ಸ್ವಲ್ಪ ಚಪಾತಿ ಮೊಟ್ಟೆ ಅದು ಇದೆಲ್ಲ ಇದೆ. ಗೊತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಬಟ್ ನೋಡೋಣ. ಫುಲ್ಲು ಗೌಜ್ ಇರುತ್ತೆ, ಫುಲ್ ಪಾರ್ಟಿ ಮೋಡಲ್ಲಿ ಇದೆಲ್ಲರೂ ಹೆಂಗಿರುತ್ತೆ ಏನು ನೋಡೋಣ. ಇಲ್ಲಿಂದ 1 ಅವರ್ ಇದೆ ಜರ್ನಿ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಗೋ. ಎಷ್ಟೊತ್ತಾಗ್ಬೋದು ಬ್ರೋ ಇಲ್ಲಿಂದ? ಒಂದು 1.5 hour ಆಗುತ್ತೆ. ಅಷ್ಟೇನಾ? 1.5 hour ಆಗುತ್ತೆ. ನೋಡಿ ಹೊರಡೋಣಂತೆ. ಫೈನಲ್ ಆಗಿ ಇನ್ನೇನು ಲೊಕೇಶನ್ ಹತ್ರ ಬಂದಿದ್ದೀವಿ. ವೀರಣ್ಣನ ಹೊಸಳ್ಳಿ ಅಂತ ಏನೋ ಇದೆ ಲೊಕೇಶನ್, ಹುಣಸೂರು ಹತ್ರ. ಸೊ ನಮ್ಮ ದೀಪಕ್ ಅವ್ರದ್ದೇ, ನಮ್ಮ ಫ್ರೆಂಡ್ದು ಅವ್ರದ್ದೇ. ನಮ್ಮ ದೀಪಕ್ ಅವ್ರ ಫ್ರೆಂಡು ಅಂದರೆ ನಮ್ಮ ಫ್ರೆಂಡ್ ದೀಪಕ್, ಅವ್ರ ಫ್ರೆಂಡ್ ಎಲ್ಲ ನಮ್ಮದೇ. ಆ ರೀತಿ ಹೋಗ್ತಾ ಇದ್ದೀವಿ. ಗಾಡಿ ಒಂದು ಮುಂದೆ ಹೋಗ್ತಾ ಇದ್ದೀವಿ ದೀಪಕ್ ಅವ್ರದ್ದು. ಸೊ ನಾವು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬಿಟ್ವಿ, ಬಟ್ ಫುಲ್ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ಕೊಂಡು ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಸೊ ಇವಾಗ ಇನ್ನೇನು ನೋಡ್ಬೋದು, 8:30 ಆಗಿದೆ ಟೈಮು. ಇನ್ನೊಂದು 8:45 9 o'clock ಒಳಗೆ ರೀಚ್ ಆಗ್ತೀವಿ. ಫಸ್ಟ್ ಟೆಂಟ್ ಎಲ್ಲ ಸೆಟಪ್ ಮಾಡಿಕೊಂಡು, ಲೈಟ್ ಸೆಟಪ್ ಮಾಡಿ, ಟೆಂಟ್ ಸೆಟಪ್ ಮಾಡಿ, ಆಮೇಲೆ ಕುಕ್ಕಿಂಗ್ಗೆ ಇವತ್ತು ಫಿಶ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಿಶ್ ಮತ್ತು ಇನ್ನು ವೆಜ್ಜರೆಲ್ಲ ಇದ್ದಾರೆ, ಅವರಿಗೆಲ್ಲ ಟೊಮೆಟೊ ಗೊಜ್ಜು ಮಾಡೋಣ ಅಂತ. ಸೊ ನಡೀದು ಇವಾಗ ನಮ್ಮ ಲೊಕೇಶನಲ್ಲಿ ಹೋಗಿ ಎಲ್ಲ ಶುರು ಹಚ್ಕೊಂಡ್ಬಿಡೋಣ. ಫುಲ್ಲು ಆನೆಗಳೆಲ್ಲ ಬರ್ತಾವಂತೆ, ಹಾಗಾಗಿ ಎಲ್ಲ ಗೇಟ್ ಎಲ್ಲ ಹಾಕಿಟ್ಟವ್ರೆ ರೈಟಲ್ಲಿ. ಒಂಥರ ಸಖತ್ ಅಡ್ವೆಂಚರಸ್. ಭತ್ತ ಬೆಳೆದವರಲ್ಲ ಬ್ರೋ ಇಲ್ಲಿ? ಇಲ್ಲಿ ನಾರ್ಮಲ್ ಫಾರ್ಮ್ ಇದೆ. ಇಲ್ಲಿ ಹೋಗ್ಬೇಕಂದ್ರೆ ಇದೇ ದಾರಿಲೇ ಹೋಗ್ಬೇಕು. ಹೌದಾ? ಓ ಸೂಪರ್ ಆಗಿದೆ ನೋಡಲ್ಲಿ. ಹಿಂಗಿದೆ. ಇದೆಲ್ಲ ಸ್ಯಾಂಡಲ್ವುಡ್ ಟೀ ಕೂಡ ಅಲ್ಲ, ಇದು ಸಿಲ್ವರ್ ಮರ. ರೈಟಲ್ಲಿ ಇರೋ ಖುಷಿ ಆಗ್ಬಿಡ್ತಾರೆ ಹುಡುಗರು. ಮೆಣಸೆಲ್ಲ ಹಾಕಿದ್ದಾರೆ, ಗೆಜ್ಜೆಡ್ದು ಬಿಟ್ಟೈತೆ ಮರಕ್ಕೆ. ಇಲ್ಲಿ ಪೈಥಾನ್ ಎಲ್ಲ ಸಿಗುತ್ತೆ. ಹೌದಾ? ಬಂತು ಮರಸಂದಿದ್ದ ಮಳೆಯಲ್ಲಿ ಬಂದ್ಬಿಟ್ರೆ ಒಳ್ಳೆ ಅಡ್ವೆಂಚರ್. ಬಕೆಟಲ್ಲಿ ಏನಕ್ಕೆ ಇಟ್ಟಿರೋದು? ತೊಳ್ಕೊಳಕ್ಕೆ ಅರ್ಜೆಂಟ್ ಆಯ್ತು ಅಂದ್ರೆ. ಇವಾಗ 10 ಜನ ಬಂತು ಅಂದ್ರೆ 10 ಜನ ಎತ್ಕೊಂಡು ಹೋಗ್ಬೇಕಲ್ಲ. ಫೈನಲ್ ಆಗಿ ನಮ್ಮ ಕ್ಯಾಂಪಿಂಗ್ ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ ನೋಡ್ಕೊಂಬರೋಣ ಇಲ್ಲಿ ಏನು ಅಂತ. ಯಪ್ಪ, ಸೂಪರ್ ಆಗಿದೆ ಇದರಲ್ಲಿ. ಬನ್ನಿ ಈಗೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಳ್ಳೋಣ.
ಆದಷ್ಟು ಮನೆ ಕವರ್ ಮಾಡಬೇಡಿ, ಹಾಂ ಮನೆ ಬರ್ದಂಗೆ ಮಾಡಿ ಎಲ್ಲ ನೀವು. ಫೈನಲ್ ಆಗಿ ರೀಚ್ ಆಗಿದ್ದೀವಿ ನಮ್ಮ ಒಂದು ಒಳ್ಳೆ ಕ್ಯಾಂಪ್ ಲೊಕೇಶನ್ಗೆ. ಸೊ ನೆಕ್ಸ್ಟ್ ಟೈಮು ನಾವು ಇಲ್ಲೇ ನಮ್ಮ ಕಮ್ಯುನಿಟಿನೆಲ್ಲ ಕರ್ಕೊಂಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೂಪರ್ ಆಗಿದೆ. ಪಕ್ಕದಲ್ಲಿ ಇಲ್ಲಿ ರಿವರ್ ಸ್ಟ್ರೀಮ್ ಕೂಡ ಇದೆ ಅಂತೆ. ಸ್ವಲ್ಪ ಬಂದಿದ್ದು ಲೇಟ್ ಆಗಿದ್ರಿಂದ ಅಲ್ಲಿ ಹೋಗೋಕ್ಕಾಗಿಲ್ಲ. ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಬೈಕೆಲ್ಲ ಹೋಗ್ಬೋದು. ಬಟ್ ಹವರ್ ಇದು ಮೇನ್ ನಾವು 4x4 ಅಥವಾ 4 ವೀಲ್ಸ್ಗೋಸ್ಕರನೇ ಮಾಡ್ಕೊಂಡಿರೋದ್ರಿಂದ ಮಾರ್ನಿಂಗ್ ಹೆಂಗಿದೆ ಅಂತ ತೋರಿಸ್ತೀವಿ. ಆದರೆ ಒಂದು ರೌಂಡ್ ಎಲ್ಲ ಸೆಟಪ್ ಮಾಡಾದ್ಮೇಲೆ ಒಂದು ರೌಂಡ್ ವಾಕ್ ಕೂಡ ಹೋಗಿ ಬರೋಣ. ಸೊ ಬನ್ನಿ ಇವಾಗ ಇಲ್ಲೇ ಟೆಂಟ್ ಹಾಕೊಳ್ಳೋಣ ಅಂತ. ಸದ್ಯಕ್ಕೆ ಇವಾಗ ಇಲ್ಲಿ ನಮ್ಮ ಕ್ಯಾಂಪ್ ಸೆಟಪ್ ಎಲ್ಲ ಮಾಡಿಕೊಂಡು ಕುಕ್ಕಿಂಗ್ ಎಲ್ಲ ಶುರು ಹಚ್ಕೊಂಬಿಡೋಣ. ಇವತ್ತು ನಮ್ಮ ಗ್ಯಾಂಗ್ ಎಲ್ಲ ಇಲ್ಲಿದ್ದಾರೆ ನೋಡಿ ಪ್ರತಿಯೊಬ್ಬರು. ಓಕೆ ಸರಿ ಮ್ಯಾಮ್, ಅದೆಲ್ಲ ಎತ್ಕೋತೀನಿ, ಸೆಟ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಜಟಾಯು ಸೆಕೆಂಡ್ ಕ್ಯಾಂಪಿಂಗ್ ಸೀರೀಸ್. ಇನ್ನೇನು ಇಂಟ್ರಡಕ್ಷನ್ ಏನು ಕೊಡೋದು ಬೇಡ, ನಿಮ್ಗೆ ಆಲ್ರೆಡಿ ಗೊತ್ತು. ಬಟ್ ನಮ್ಮ ದೀಪಕ್ ಅವ್ರು ನಮಗೆ ಇಲ್ಲೊಂದು ಕ್ಯಾಂಪಿಂಗ್ ಮಾಡೋ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ನಿಮ್ಮ ನೆಕ್ಸ್ಟು ಏನು ಎಲ್ಲರಿಗೇನು ಕ್ಯಾಂಪಿಂಗ್ ಕಮ್ಯುನಿಟಿ ಕರ್ಕೊಂಬರ್ಬೇಕು ಅಂತಿದ್ರೆ ಇದು ಒಳ್ಳೆ ಲೊಕೇಶನ್ ಅಂತ ಹೇಳಿದ್ದಾರೆ. ಹಂಗಾಗಿ ಬಂದಿದ್ದೀವಿ. ರಾತ್ರಿ ಹೊತ್ತು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಹಗಲೊತ್ತು ಡ್ರೋನ್ ಶೇಡಲ್ಲಿ ಇನ್ನೆಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲ. ಸೊ ಬನ್ನಿ ಈಗ ನಮ್ಮ ಕ್ಯಾಂಪಿಂಗ್ ಗೇರ್ಸು ಅವೆಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಸೊ ಫಸ್ಟು ನಮ್ಮ ಟೆಂಟ್ ಸೆಟಪ್ ರೆಡಿ ಮಾಡ್ಕೋಬೇಕು. ಹಾಗಾಗಿ ಮೊದಲನೇದು ನಮ್ಮ ಟೆಂಟು. ತಗೊಳ್ಳಿ ಬಿಡು. ಅದು ಇದ್ಯಾವುದು ಇದು ಬೇಡ. ಆ ಲೈಟ್ ಬಾಕ್ಸು ಅದು ಮತ್ತು ಅದು ತಗೊಳ್ಳಿ ಅಷ್ಟೇ. ಇದು ಬೇಡ, ಅದು ಬ್ಯಾಗ್ ಅಷ್ಟೇ. ಸೊ ನಾನು ಟೆಂಟೆಲ್ಲ ಇದರಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ ಟ್ರೆಕ್ಕಿಂಗ್ ಬ್ಯಾಗಲ್ಲಿ. ನಮ್ಮ ನಿರಂಜನ್ MS ಕ್ಯಾಂಪಿಂಗ್ ಹಬ್ಬಲ್ಲಿ ತೊಗೊಂಡಿದ್ದು. ಪ್ರತಿ ಸತಿ ಇದನ್ನು ಬೈಕಲ್ಲಿ ಹೋಗೋಕ್ಕೆ ಅಂತ ತೊಗೊಂಡಿದ್ದು, ಬರೀ ಕಾರಲ್ಲಿ ಹೋಗೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ಬನ್ನಿ ಅದರಲ್ಲಿ ಕುಕ್ಕಿಂಗ್ ಐಟಮ್ಸ್ಗೆ ಪಾತ್ರೆ ಸಾಮಾನು ಬಾಮ ಮಂಗೆ. ಹಾಂ, ಸೊ ಇದೆಲ್ಲ ನಮ್ಮ ಸ್ಲೀಪಿಂಗ್ ಬ್ಯಾಗ್ಸ್ ಇದೆ. ಟೆಂಟ್ ನಾನು ಇದ್ರಲ್ಲಿ ತೊಗೊಂಬಂದಿದ್ದೀನಿ. ಇದು ಆ್ಯಕ್ಚುಲಿ ಟೆಂಟು. ಇನ್ನೇನಿದೆ ಇದರಲ್ಲಿ ಸ್ಲಿಪ್ಪರ್ಸು. ಸೊ ಕ್ಯಾಂಪಿಂಗ್ ಮಾಡೋಕ್ಕೆ ಮುಂಚೆ ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡ್ತೀನಿ ನಾನು. ಈ ಬಟ್ಟೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗಾಗಿ ನಡೀರಿ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಕ್ಯಾಂಪಿಂಗ್ ಶುರು ಹಚ್ಕೊಳ್ಳೋಣ. ಸೊ ಇವಾಗ ಇಷ್ಟೇ ಐಟಮು ಕುಕ್ಕಿಂಗ್ ಐಟಮ್ಸ್ ಇದೆ. ಇದರಲ್ಲಿ ನಮಗೆ ಕೂತ್ಕೊಳ್ಳೋಕೆ 4 ಚೇರು, ಟೇಬಲು, ಕ್ಯಾಂಪಿಂಗ್ ಟೆಂಟು, ಇನ್ನು ಸ್ಲೀಪಿಂಗ್ ಬ್ಯಾಗ್ ಫೆಸಿಲಿಟಿ. ಅದು ಬಿಟ್ಟರೆ ಇನ್ನು ಇವತ್ತು ಸ್ವಲ್ಪ ಗ್ರೋಸರೀಸು ಅದೆಲ್ಲ ತೊಗೊಂಡಿದ್ದೀವಿ, ಅದು ಅಷ್ಟೇ. ಈಗ ನಾನು ಗೆಟಪ್ ಚೇಂಜ್ ಮಾಡ್ಕೊಂಬರ್ತೀನಿ. ಇವಾಗ ಏನಿದ್ರು ಟೆಂಟ್ ಸೆಟಪ್ ಮಾಡಬೇಕು. ನಾನು ಈ ಸತಿ ತಂದಿರೋದು 4 ಪರ್ಸನ್ ಟೆಂಟು ವಿತ್ ಲಿವಿಂಗ್ ರೂಮ್ ಆ್ಯಂಡ್ ಏನಂತಾರೆ ಬೆಡ್ರೂಮು. ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಕ್ಕೆಲ್ಲ ಜಾಸ್ತಿ ಎಫರ್ಟ್ ಬೇಕು. ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಸೇರಿ ಇನ್ಸ್ಟಾಲ್ ಮಾಡ್ತೀವಿ. ಬನ್ನಿ ಈಗ ಇನ್ಸ್ಟಾಲ್ ಮಾಡೋಣಂತೆ. ಸೊ ಇದು ನಮ್ಮ ಟಾರ್ಪು. ಫಸ್ಟು ಮೋಸ್ಟ್ ಆಫ್ ದಿ ಪೀಪಲ್ ಏನು ಮಾಡ್ತಾರೆ, ಟೆಂಟ್ ಹಾಕ್ಬೇಕಾದ್ರೆ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ವಿತೌಟ್ ಟಾರ್ಪು. ಬಟ್ ವಿತೌಟ್ ಟಾರ್ಪ್ ಹಾಕಿದರೆ ಏನಾಗುತ್ತೆ, ಒಂದು ಕೋಲ್ಡ್ ಅಬ್ಸರ್ವ್ ಆಗಿಬಿಡುತ್ತೆ ಕೆಳಗಡೆಗೆ. ಹಿಂಗೆ ಹಾಕ್ತೀನಿ ಕೆಳಗಡೆ. ಓಕೆ, ಇಲ್ಲಿ ನಮ್ಮ ಬೆಡ್ರೂಮ್ ಬರುತ್ತೆ. ಆ ಜಾಗಕ್ಕೆ ಇದು ಹಾಕೊಳ್ಳೋಣ. ಇಲ್ಲಿ ಒಂದು ನಿಮಿಷ ಯಾವಾಗ ಕಮೆಂಟಲ್ಲಿ ಕೇಳ್ತೀರ ಇದು ಯಾವುದು ಏನು ಅಂತ. ಇದು XXL ನೋಡ್ಬೋದು, ಇದೇ ಟೆಂಟು. ಬೇಕಾದ್ರೆ ಸ್ಕ್ರೀನ್ಶಾಟ್ ಏನಾದರೂ ತಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇದನ್ನು ಚೆಕ್ ಮಾಡ್ಬೋದು. ಇಲ್ಲ ನಾನು ಲಿಂಕ್ ಕೊಡ್ತೀನಿ. ನಾನು ಡೆಕಾತ್ಲಾನಲ್ಲಿ ತೊಗೊಂಡಿರೋದು. ಡೆಕಾತ್ಲಾನಲ್ಲಿ ಅವೈಲೇಬಲ್ ಇದೆ. ಓಕೆ, ಇದೆಲ್ಲ ನೀವು ಆಲ್ರೆಡಿ ನೋಡಿದ್ದೀರ ಅಂತೀನಿ. ಹಾಗಾಗಿ ಮತ್ತೆ ಇದನ್ನೆಲ್ಲ ಫುಲ್ ಕಂಪ್ಲೀಟ್ ನಾನು ಡೆಮೋ ಕೊಡ್ತಾಯಿಲ್ಲ. ಫಿನಿಶ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಆಫ್ ಮಾಡಿ ಬ್ರೋ. ಹಾಂ, ಓ ಇದು ಪಿಚ್ ಮಾಡೋಕೆ ಇದಿಲ್ಲಲ್ಲ ಇಲ್ಲಿ. 8 ಜನ ಇದ್ದೀವಿ. ಅವ್ರನ್ನ 8 ಭಾಗ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋಣ.
ಸುರಕ್ಷತೆಯಲ್ಲಿ ಅತಿ ಸುರಕ್ಷತೆ. ಟೆಂಟ್ ಪಿಚ್ ಮಾಡಿದ್ದೀವಿ ನೋಡ್ಬೋದು. ಸೊ ಲಾಸ್ಟಲ್ಲಿ ನಮ್ಮ ದೀಪಕ್ ಅವ್ರು ಎಲ್ಲರಿಗೂ ಒಂದೊಂದು ಅವಾರ್ಡ್ ಕೊಡ್ತಾರಂತೆ. ಅದು 2 ಪೆಗ್ ಹೋದ್ಮೇಲೆ ಹೇಳ್ತೀವಿ ಏನು ಅವಾರ್ಡ್ ಅಂತ. ಅಲ್ಲಿವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇದ್ದೀವಿ. ಯಾರು ಇನಾಗ್ರೇಷನ್ ಮಾಡಿಯಲ್ಲ ಮಹೇಂದ್ರ ಮಾಡಿ. ಮಹೇಂದ್ರ ಅವ್ರು ಇನಾಗ್ರೇಷನ್ ಮಾಡ್ಬೇಕೀಗ. ಚಪ್ಪಲ್ ಬಿಡ್ತೀನಿ ನಾನೇ ಮಾಡ್ತೀನಿ. ಚಪ್ಪಲ್ ಬಿಚ್ಚು ಆದ್ರೆ ಇವ್ರಿಗಂತಾನೆ ಮಾಡ್ಸಿರೋದು. ಜಿಪ್ ತೆಗೆದು ಅಭ್ಯಾಸ ಇದೆಯಲ್ಲ ಬ್ರೋ? 2 ಕಡೆ ತೆಗಿಬೇಕು ಜಿಪ್ಪು. ಆ ಕಡೆ ಅಭ್ಯಾಸ ಇದೆ ಅಂದ್ರೆ ಒಂದು ಜಿಪ್ ತೆಗ್ದು ಅಭ್ಯಾಸ. ಓಕೆ, ಇವಾಗ ಹಂಗೆ ಅಷ್ಟೇ ನೋಡ್ಬೋದು. ಇವಾಗ ನಮ್ದು ಇದು ಹಾಲು ಕೂತ್ಕೊಳ್ಳೋಕ್ಕೆ. ಇವಾಗ ಬೆಡ್ರೂಮ್ ರಿಪ್ ಓಪನ್ ಮಾಡ್ಸೋಣ ನಡೀರಿ. ಹಾಂ, ಈಗ ಇದು ನಮ್ಮ ಬೆಡ್ರೂಮು. ಹೋಗಿ ಬರೋ ಬಾಗ್ಲ ಕಳಿ ಅಲ್ಲಿ ಸೇರಿಟ್ಟಿದೀವಿ ಆಯ್ತಾ ಒಳಗೆ. ಸೌಂಡ್ ಬರಬಾರ್ದು ಅಷ್ಟೇ. ಗೃಹ ಪ್ರವೇಶ ಆಗಿದೆ. ಹಾಲುಕ್ಸು ಈಗ ನೋಡ್ಬೋದು. ಈಗ ನಮ್ಮ ಟೆಂಟ್ ರೆಡಿ ಆಗಿದೆ. ಓಕೆ, ಸೊ ಲಾಸ್ಟ್ ಟೈಮ್ ತೋರಿಸಿದ್ದೆ ನನಗೆ ಈ ಬಲ್ಪು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇದು ಫುಲ್ ಬ್ರೈಟು, ನಾರ್ಮಲ್ಲು. ಇದು ಫುಲ್ ನೈಟ್ ಬರುತ್ತೆ. ಆ್ಯಕ್ಚುಲಾಗಿ ಫುಲ್ ಇಟ್ಕೊಂಡ್ರೆ 4 hours ಬರುತ್ತೆ. ಹೋಗಿ ಬರೋ ತಗ್ಲಾಕ್ಬಿಡಿ. ಇಲ್ಲೇ ಎಲ್ಲಾದ್ರೂ ಹಾಕಿ, ಇಲ್ಲಿಗೆ ಹಾಕಿ. ಇದು ಇಲ್ಲ ಆಚೆಯಿಂದ ಹಾಂ ಇದೆಯಾ? ಸೆಂಟ್ರಲ್ಲಿ ನೆಟ್ ಕೊಟ್ಟಿದ್ದಾರೆ. ಹೋಗುತ್ತೆ. ಇಲ್ಲ ಅದನ್ನೇ ಹಾಕ್ಬಿಡಿ ಅಷ್ಟೇ. ಉದ್ಘಾಟನೆ ಆಗಿದೆ ಈಗ. ಇವಾಗ ಅದು ಜಿಪ್ ಹಾಕ್ಬಿಡಿ ಬ್ರೋ, ಹುಳಗಳು ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಆಫ್ ಮಾಡಬೇಕು. ಓಡಿಸ್ತಿದ್ದು. ಸೊ ಈಗ ನಾವು ಟೇಬಲ್ ಹಾಕೊಬೇಕು. ಇದು ನಮ್ಮ ವೆರಿ ಪವರ್ಫುಲ್ ಟಾರ್ಚು. ಫುಲ್ ಎಷ್ಟು ದೂರ ಬೇಕಾದ್ರೂ ಬಿಡ್ಬೋದು. ಇದು ಕ್ಯಾಂಪಿಂಗಲ್ಲಿ ಎವ್ರಿ ಟೈಮ್ ಯೂಸ್ ಆಗೋವಂಥದ್ದು. ಇದು ನಮ್ಮ ಟಾರ್ಚು. ಸೊ ಈಗ ಬೇರೆ ಲೈಟ್ಸ್ ಎಲ್ಲ ಯೂಸ್ ಇಲ್ಲ, ಯಾಕಂದರೆ ಆಲ್ರೆಡಿ ನಮಗೆ ಕ್ಯಾಂಪ್ ಸೈಟ್ ಕಡೆಯಿಂದನೇ ಸಿಕ್ಕಾಪಟ್ಟೆ ಲೈಟ್ ಫೆಸಿಲಿಟಿ ಇದೆ. ಸೊ ಇವಾಗ ಟಾರ್ಚ್ ಒಂದು ಆಮೇಲೆ ಯೂಸ್ ಆಗುತ್ತೆ, ಹಂಗಾಗಿ ಮೇಲೆ ಇಟ್ಕೊತಾ ಇದ್ದೀನಿ ಅದನ್ನು. ಇದನ್ನು ಸೈಡ್ಗೆ ಇಟ್ಬಿಡೋಣ. ಆಮೇಲೆ ನೆಕ್ಸ್ಟು ನಮಗೆ ಬಮ್ಮ ಟೇಬಲ್ ಸೆಟಪ್ ಮಾಡಿ. ಸೊ ಇದು ನಮ್ಮ MS ಕ್ಯಾಂಪಿಂಗ್ ಹಬ್ಬಿಂದ ತೊಗೊಂಡಿದ್ದು ನಾನು. ಸಿಕ್ಕಾಪಟ್ಟೆ ಯೂಸ್ ಆಗಿದೆ. ನೀವು ಸುಮಾರು ವೀಡಿಯೋದಲ್ಲಿ ನೋಡಿರ್ತೀರ. ಇರಿ ಅರ್ಧವ್ರೆ ರಿಕವರಿ ಮಾಡ್ಕೊಳ್ಳೋಣ ಬಿಡಿ. ಶುರು ಹಚ್ಕೋಬೇಕು. ಅದಕ್ಕೆ ಮುಂಚೆ ಫೈರ್ ರೆಡಿ ಮಾಡ್ಕೋಬೇಕು. ಬನ್ನಿ ಇವಾಗ ಫೈರ್ ಕ್ಯಾಂಪ್ ರೆಡಿ ಮಾಡ್ಕೊಳ್ಳೋಣ. ಮ್ಯಾಗ್ನೆಟ್. ಸೊ ಸೌದೆ ಈ ಥರ ಹೊಡ್ಕೊಂಡು ಆಮೇಲೆ ಬೆಂಕಿಗೆ ಹಾಕಿದ್ರೆ ಸ್ವಲ್ಪ ಜಲ್ದಿ ಹತ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ. ಹಿಂಗೆ ಚಿಕ್ಕ ಪೀಸ್ ಇತ್ತು ಅಂದರೆ ಈಸಿ ಆಗುತ್ತೆ ಫೈರ್ ಸ್ಟಾರ್ಟ್ ಆಗೋಕ್ಕೆ. ಅಲ್ಲ ಚೆನ್ನಾಗಿ ಕಾಣುತ್ತೆ ಇನ್ನು ಫೈರ್ಗೆ. ಇದು ನೀರು ಇಟ್ಕೊಂಡ್ಬಿಡೋಣ. ಯಾರೋ ಟೆಸ್ಟ್ ಮಾಡಿದಾಗ ಆನ್ ಮಾಡಿಬಿಟ್ಟವ್ರೆ. ಓಕೆ, ಸೊ ಇದು ನಮ್ಮದು ನೆಕ್ಸ್ಟು ಇಟ್ಕೊಳ್ಳೋಣ. ನೀರಾಯಿತು. ಓಕೆ ಮಮ್ಮಿ, ಇವಾಗ ಏನು ಮಾಡೋಣ ಫಸ್ಟು? ಆನಿಯನ್ನು ಟೊಮೆಟೊ ಏನು ಮಾಡ್ತೀಯ ಗೊಜ್ಜು? ಹಚ್ಕೊಂಡು ಸರಿ ಆಯಿತು. ಸೊ ಬನ್ನಿ ಇವಾಗ ಒಂದು ಸ್ವಲ್ಪ ಎಲ್ಲ ಹ್ಯಾಪನಿಂಗ್ ಮೂಮೆಂಟ್ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಈರುಳ್ಳೆಲ್ಲ ಹಚ್ಕೋತೀವಿ. ಅದನ್ನು ತೋರಿಸ್ತೀವಿ ಹೆಂಗೆ ಕಟ್ ಮಾಡಬೇಕು ಕ್ಯಾಂಪಿಂಗ್ ಬಂದಾಗ ಅಂತ. ಆಮೇಲೆ ಹೆಂಗೆ ಕಟ್ ಮಾಡಬಾರ್ದು ಅನ್ನೋದು ನೀವು ಕಲ್ತ್ಕೊಳ್ಳಿ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ ಅದನ್ನು. ಓಕೆ, ಸೊ ನಮ್ದು ಹಾಗೆ ಒಂದು ಈವೆಂಟ್ ಇದೆ. ಬ್ರೋ ಹೇಳಿ, ನಿಮ್ಮ ಇಂಟ್ರಡಕ್ಷನ್ ಕೊಡಿ. ನಾವು ದೀಪಕ್ ಮೈಸೂರಿಂದ. ಇರಿ ಮೈಸೂರಿಂದ ಮೈಕ್ ತಗೊಂಬತ್ತೀವಿ. ಹೇಳಿ, ಇಂಟ್ರಡಕ್ಷನ್ ಕೊಡಿ ಹಂಗೆ ಎಲ್ಲರೂ ಒಬ್ಬೊಬ್ಬರು. ನನ್ನ ಹೆಸರು ದೀಪಕ್,
ಮೈಸೂರಿಂದ ಇದು ಮಾಡ್ತಾಯಿದ್ದೀವಿ. ಇಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಅಭಿಲಾಷ್ ಅವ್ರ ಜೊತೆ. ನಾಳೆ ಒಂದು ಮೈಸೂರಲ್ಲಿ ಒಂದು ಇವೆಂಟ್ ಮಾಡ್ತಾಯಿದ್ದೀವಿ, ಮೋಟೋ ಫಿಯೆಸ್ಟಾ ಅಂತ. ಆ ಇವೆಂಟ್ಗೆ ಇನ್ವೈಟ್ ಮಾಡಿದ್ವಿ, ಅದಕ್ಕೋಸ್ಕರ ಕ್ಯಾಂಪಿಂಗ್ ಕನ್ನಡಿಗ ಅವ್ರು ಬಂದಿದ್ದಾರೆ ಇಲ್ಲಿ ನಮ್ಮ ಜೊತೆ. ನೀವು ಎಲ್ಲರೂ ಬನ್ನಿ. ಈಗ ಬಾಗೂರು ಸುತ್ತಣ್ಣ ಅವ್ರು ಮಾತಾಡ್ತಾರೆ ನೆಕ್ಸ್ಟು. ಬಾಗೂರು ಕ್ಯಾಂಪ್ ಮಾಡೋಣ. ಹಲೋ, ನನ್ನ ಹೆಸರು ನಿರಂಜನ್ ಅಂತ. ಪ್ರೊಫೆಷ್ನಲಿ IT ಟೆಕ್ಕಿ ಆದರೂ ಪ್ಯಾಷನ್ನಲ್ಲಿ ಮ್ಯೂಸಿಷಿಯನ್ ಮತ್ತು ಒಂದು ಮೋಟೋ ವ್ಲಾಗಿಂಗ್ ಮಾಡ್ತೀನಿ, ಬಾಗೂರು ಸುತ್ತಣ್ಣ ಅಂತ. ಆ್ಯಕ್ಚುಲಿ ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ಥರ ಕ್ಯಾಂಪಿಂಗ್ ಎಲ್ಲ ಮಾಡ್ಕೊಂಡು ಟೆಂಟೆಲ್ಲ ಸೆಟಪ್ ಮಾಡಿ ಒಂಥರ ಚೆನ್ನಾಗಿದೆ. ಈ ಥರ ಫೈರ್ ಕ್ಯಾಂಪೆಲ್ಲ ಹಾಕೊಂಡು ಕೂತಿದ್ದೀವಿ, ಬಟ್ ಟೆಂಟೆಲ್ಲ ಹಾಕ್ಕೊಂಡು ಯಾವತ್ತೂ ಈ ಥರ ಅಡುಗೆ ಎಲ್ಲ ಮಾಡ್ಕೊಂಡು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಕ್ಯಾಂಪಿಂಗ್ ಕನ್ನಡಿಗ ಅವರು ಇವತ್ತು ನಮಗೆ ಕೊಡ್ತಿದ್ದಾರೆ. ಸೊ ಗುಡ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟು ಯಾರು? ಚೇತನ್ ಬಾಬು ಶೆಟ್ಟಿ ಅವ್ರು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಚೇತನ್ ಬಾಬು ಶೆಟ್ಟಿ, ನಿಮ್ಮ ಪ್ರೀತಿಯ ಎಲ್ಲರಂತಲ್ಲ ಈ ಶೆಟ್ಟಿ. ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕ್ಯಾಂಪಿಗೆ ಬರ್ತೀನಿ ಅಂತ. ಬಟ್ ಇವತ್ತು ಕ್ಯಾಂಪಿಂಗ್ ಕನ್ನಡಿಗ ಅವ್ರ ಜೊತೆ ಕ್ಯಾಂಪ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಒಬ್ಬ ಒಳ್ಳೆ ಮೋಟೋ ವ್ಲಾಗರ್ ಜೊತೆ, ಅದು ಮೋಟೋ ವ್ಲಾಗರ್ ಅಲ್ಲ, ಬರೀ ಕ್ಯಾಂಪ್ ಎಲ್ಲ ಥರದ ವ್ಲಾಗರು. ಸೊ ಅವ್ರ ಜೊತೆ ಇವತ್ತು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಅಂದರೆ ಟೆಂಟ್ ಸ್ಟೇ ನಾವು ಆಗೆಲ್ಲ ಆಗ್ತಿದ್ವಿ, ಅಂದರೆ ಊರಲ್ಲಿರ್ತಾ. ಬಟ್ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಎಲ್ಲ ಬಂದು ರಾಗ್ ಹೇಗೆ ಬದುಕಬೇಕು ಅನ್ನೋದನ್ನ ಅವ್ರು ತೋರಿಸ್ತಾ ಇದ್ದಾರೆ. ನನಗೂ ಇದೊಂಥರ ಇಂಟ್ರೆಸ್ಟ್ ಬರ್ತಿದೆ. ನನಗೂ ನನ್ನ ಫ್ರೆಂಡಿಗೂ ಮಗ ಏನಾರು ಮಾಡೋಣ ಅಂತ ಅಂದ್ಕೊತಿದ್ವಿ ನಾವು ಆ್ಯಕ್ಚುಲಿ ಇವಾಗ. ಸೊ ತುಂಬ ಖುಷಿ ಆಗ್ತಿದೆ. ಇಲ್ಲ, ಒಳ್ಳೆ ಮೋಟಿವೇಶನ್ ಆ್ಯಕ್ಚುಲಿ ಅವರು ಕೂಡ. ಸೊ ಇದನ್ನು ನಾವು ಇನ್ಸ್ಪೈರ್ ಆಗಿ ತಗೊಂಡು ನಾವು ಕೂಡ ನಿಮ್ಮನ್ನು ಕರೀದೆ ನಾವೇನು ಮಾಡೋದು, ನೀವು ಬರಲೇಬೇಕು ನಮ್ಮ ಜೊತೆ. ಬಟ್ ಇದೊಂದು ಕಿಡಿ ಅಂತ ಏನು ಹೇಳ್ಬೋದು, ತುಂಬ ಚೆನ್ನಾಗಿದೆ. ಬಟ್ ನಾವೆಲ್ಲ ಏನಂದರೆ ವೃತ್ತಿಯಲ್ಲಿ IT-ಲಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ನಮ್ಮ ಪ್ರತಿಭೆಗಳು ಬೇರೆ ಬೇರೆ ಇದೆ. ಬ್ಲಾಗಿಂಗು, ಮ್ಯೂಸಿಕ್ಕಿಂಗ್ ಎಲ್ಲ ಮಾಡ್ತೀವಿ. ನಮ್ಮ ಕನ್ನಡಿ ತಂಡದಲ್ಲಿ ಕನ್ನಡದ ಪರ ಕೆಲಸಗಳು ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ. ಕ್ಯಾಂಪಿಂಗ್ ಕನ್ನಡ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಗಣೇಶ್ ಪ್ರಸಾದ್ ಅವರು, ನಮ್ಮ ವೈದ್ಯು ನಾರಾಯಣ ಹರಿಗೆ. ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಪ್ರಸಾದ್ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಪ್ರಸಾದ್ ಅಂತ. ವಿಷಯ ಏನಿಲ್ಲ, ಜೀವನದಲ್ಲಿ ಅನುಭವ ಕಲಿಸಷ್ಟು ಬೇರೆ ಏನು ಕಲಿಸಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ನಮಗೊಂಥರ ಭಾಳ ವಿಶೇಷ ಅನುಭವ, ಆಮೇಲೆ ಹೊಸ ಅನುಭವ. ಅಂದರೆ ಇವತ್ತು ಈ ರಾತ್ರಿ ನಾವು ಕಳೀತಾ ಇರೋದು ಎಷ್ಟೋ ಜನದ ಕನಸಿನ ರಾತ್ರಿ ಅಂತ ಅನ್ಬೋದು. ಸೊ ಹಾಗಾಗಿ ಬೇರೆ ಬೇರೆ ಥರ ವಿಚಾರಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಹಾಗಾಗಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ. ಮುಂದಕ್ಕೂ ಈ ಥರ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ಗಳು ಸಿಗುತ್ತೆ ಕ್ಯಾಂಪಿಂಗ್ ಕನ್ನಡಿಗ ಅವ್ರ ಜೊತೆ ಅಂತ ಅಂದ್ಕೊತ, ಥ್ಯಾಂಕ್ ಯು ಬ್ರೋ, ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ, ಕರ್ಕೊಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಈ ಸತಿ ನೀವು ಬರೀ ನಾವು ಅಡುಗೆ ಮಾಡೋದು ನೋಡಿದ್ದೀರಾ. ಈ ಸತಿ ನಮ್ಮ ಕಂಪ್ಲೀಟ್ ಮೈಸೂರು ಟೀಮ್ ಎಲ್ಲ ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ಇವರಿಗೆ ಫುಲ್ಲು ಟೊಮೆಟೊ ಹಚ್ಚಾಕ್ಬಿಟ್ಟಿದ್ದೀವಿ ನೋಡಿ, ಕರೆಕ್ಟಾಗಿ ಪೀಸ್ ಮಾಡ್ತವ್ರೆ. ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಬ್ರೋ? ಆಲ್ಮೋಸ್ಟ್ 7 ವರ್ಷ ಕುಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಹೌದಾ, ಸೂಪರ್. ಇವಾಗ ಹೆಂಗೋ ಬೆಂಗಳೂರು ಒಬ್ಬನೇ ಬೇರೆ, ಹಾಂ, ಬ್ಯಾಚುಲರ್ ಲೈಫ್, ನಾವೇ ಅಡುಗೆ ಮಾಡ್ಕೋಬೇಕಿಲ್ಲ, ಊಟ ಇಲ್ಲ. ಹೌದಾ, ನಿಮ್ಮ ನಂಬರು ಇನ್ಸ್ಟಾ ಐಡಿ ಹೇಳ್ಬಿಡಿ, ಯಾರಾದರೂ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಲ್ವಾ. ಇವಾಗೆಲ್ಲ ಕೋಲ್ ಲಿವಿಂಗ್ ಎಲ್ಲ ಸ್ವಲ್ಪ ಫೇಮಸ್ ಆಗ್ತಾಯಿದೆ. ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮ್ಯಾನೇಜ್ ಮಾಡ್ಬೋದು. ಹೇಳಿ ಬ್ರೋ, ಇರ್ತಾರೆ. ನಿರಂಜನ್ BS ಗೌಡ BS ಗೌಡ ಸರ್ಚ್ ಮಾಡಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇರೋರು DM ಮಾಡಿ. ಓಕೆ, ಸೊ ಫೈರ್ ಎಲ್ಲ ಹಾಕ್ಕೊಂಡಿದ್ದೀವಿ. ಅಲ್ಲೆಲ್ಲ ಏನು ಕುಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ನಾನು. ನೋಡಂಗಿದ್ರೆ ಇಲ್ಲಿ ಎಲ್ಲ ಗಾಡಿಗಳೆಲ್ಲ ಹಾಕ್ಕೊಂಡಿದ್ದೀವಿ. ಇಲ್ಲಿ ಫ್ರೈ ಟೆಂಟ್ ಈ ಕಡೆ ಹಾಕಿದ್ದೀನಿ. ಇವಾಗ ಏನಿದೆ, ಸೀದಾ ಮೊಟ್ಟೆ ಬೇಯಿಸ್ಕೊಂಡು ಇನ್ನು ಟೊಮೆಟೊ ಗೊಜ್ಜು ರೆಡಿ ಮಾಡಿಕೊಂಡು ಆಮೇಲೆ ಮೀನು ಫ್ರೈ ಲಾಸ್ಟಲ್ಲಿ ಮಾಡ್ಕೋತೀವಿ ಅಷ್ಟೇ. ಯಾಕಂದ್ರೆ ನಾನು ಒಬ್ಬನೇ ಅಲ್ವಾ ನಾನ್ ವೆಜ್ ಇರೋದು, ಹಾಗಾಗಿ. ಮೀನೆಲ್ಲ ಫ್ರೈ ಆಗಿದೆ. ಈಗ ಟೇಸ್ಟ್ ನೋಡೋಣ ಹೆಂಗಿದೆ. ಇದೊಂಥರ ಕ್ರಿಸ್ಪಿ ಓಕೆನಾ. ಇದು ಬ್ಲ್ಯಾಕ್ ಫುಲ್ಲು ಸೀದೋಗ್ಬಿಟ್ಟಿದೆ ನೋಡಿ, ರೋಸ್ಟ್ ಆಗಿದೆ. ಇದೇ ಒಂಥರ ಕ್ರಿಸ್ಪಿ, ಸೂಪರಾಗಿದೆ. ಇವತ್ತು ಆ್ಯಕ್ಚುಲಿ ಎಲ್ಲರೂ ವೆಜಿಟೇರಿಯನ್, ನಾನು ಒಬ್ಬನೇ ನಾನ್ ವೆಜ್ಜು. ಟೇಸ್ಟ್ನ ಯಾರಾದರೂ ಶೇರ್ ಮಾಡೋಣ ಅಂದರೆ ಯಾರೂ ಇಲ್ಲ. ಕುಡಿಗೆ ಬೈ ಆಗಲಿ. ನೋಡಿ, ಅಲ್ಲಿ
ಕೊನೆಗೆ ಯಾರೋ ಸಿಕ್ಕಿದ್ರು ಕಂಪ್ನಿ ಕೊಡೋಕ್ಕೆ. ಹೆಂಗಿದೆ ಬ್ರೋ? ಕರೆಕ್ಟಾಗಿ ಹಾನೆಸ್ಟ್ ಹೇಳ್ಬೇಕು. ಚೆನ್ನಾಗಿದೆ 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 ಚೆನ್ನಾಗಿಲ್ಲ. ನಾನು ಫುಡ್ಡಿ, ಸೊ ಹೇಳ್ಬಿಡ್ತೀನಿ. ನೈಸ್. ಈ ಕ್ರಿಸ್ಪಿ ಚೆನ್ನಾಗಿದೆ. ಚಟ್ನಿ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಚಟ್ನಿ. ಫುಲ್ ಪಾಲಕ್ ಮನೇಲಿ ರುಬ್ಬಿರೋದು ಎಲ್ಲ ಕೈ ಸಿಕ್ಕಿದ ಆಳು ಮುಳ್ಳು ಕಡ್ಡಿ ಕಸ ಹಾಕಿ ರುಬ್ಬಿ ಮಾಡಿರೋದು. ಅಮ್ಮ ಮಾಡ್ದಂಗಿದ್ಯಾ? ಅಮ್ಮ ಮಾಡಿದ ರುಚಿ ಥರ ಇದೆ. ಯಾರು ಸಂತೂರ್ ಮಾಮ ನೀವು ಏನು ಚೇಂಜ್ ಆದ್ರೂ ಸಂತೂರ್ ಮಮ್ಮಿ ಮಾತ್ರ ಚೇಂಜ್ ಆಗಲ್ಲ. ಅಲ್ಲ ಅದ್ಭುತ ಚೇಂಜ್. ಸಂತೂರ್ ಫ್ರಾಂಕ್ಲಿ ಚೇಂಜ್ ಆಗಲ್ಲ. ಕಮಿಂಗ್ ಫ್ರಮ್ ಫುಡಿ ನಿಜ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಕ್ರೇಜಿ. ಸೂಪರ್. ಒಳ್ಳೆ ಫುಡ್. ಆ್ಯಕ್ಚುಲಿ ಎಲ್ಲ ಈ ಟೈಮಲ್ಲಿ ಈ ದಿನ ಫುಲ್ ಎಲ್ಲ ವೆಜಿಟೇರಿಯನ್ಸ್ ಇದ್ದರು, ಹಾಗಾಗಿ ನಾನು ಫಿಶ್ ಮಾತ್ರ ಒಂದು ಮಾಡಿದ್ದೆ. ಇನ್ನು ನಮ್ಮ ನಿರಂಜನ್ ಈಗ ಏನದು ಟೊಮೆಟೊ ಗೊಜ್ಜು ಮಾಡಿದ್ದಾನೆ ಸಪ್ರೇಟಾಗಿ, ಮತ್ತು ಎಗ್ ಫ್ರೈ ಕೂಡ ಮಾಡಿದ್ದಾನೆ, ಅಂದರೆ ಬಾಯ್ಲ್ಡ್ ಎಗ್ ಫ್ರೈ. ಅದನ್ನು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಒಳ್ಳೆ ಯಾರು ಯೂಸ್ ಮಾಡ್ತಿರೋದು? ಮರ್ದು ನಮ್ಮ ನಿರಂಜನು ಒಳ್ಳೆ ಸೌಂಡ್ ಮಾಡ್ತಾನೆ, ಪಟಾಪಟ ಚಟಾಪಟ ಅಂತ. ನಮ್ಮ ಇವಾಗ ವೆಜ್, ನಾವು ನಾನ್ ವೆಜ್ ಭಟ್ರು, ಇವರು ವೆಜಿಟೇರಿಯನ್ ಭಟ್ರು. ಅಲ್ಲ ತಲೆ ಮೇಲೆ ಒಂದು ವಾರದಿಂದ ಶೀತ ಇತ್ತು. ಮಾತಾಡ್ತಾ ಹೇಳೋ ಹೆಂಗೆ ಅಲ್ಲಾಡ್ಸೋದು, ಸಾರಿ ಹೆಂಗೆ ತಿರ್ಸೋದು, ಎಲ್ಲ ಹೇಳಬೇಕು. ಕಲಿಯೋರು ಹೆಂಗೆ ಕಲಿತಾರೆ? ಈರುಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಅಯ್ಯಯ್ಯೋ, ಈಗ ಬಿದ್ದಿಲ್ಲ. ಈಗ ಒಂದು ಅಪಘಾತ ಆಗಿತ್ತು. ಈಗ ಒಂದು ನೋಡಿ, ಇದು ಸುಮ್ಮನೆ ಕೈ ತಪ್ಪೆ ಆಗಿದ್ದಲ್ಲ, ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್. ನೀವುಗಳು ಹಿಂಗೆ ಇಂಥ ತಪ್ಪುಗಳು ಆಗ್ಬೋದು, ಹಿಂಗೆಲ್ಲ ಮಾಡಬಾರ್ದು ಅಂತ. ಅದು ಹಿಂಗೆಲ್ಲ ಆಗಬಾರ್ದು ಅಂತ ಏನು ಮಾಡಬೇಕು ಅನ್ನೋದು ಆ್ಯಕ್ಚುಲಿ ನಾವು ಕೈ ಹಿಡ್ಕೊಂಡಿರ್ಬೇಕು. ಅಕಸ್ಮಾತ್ ಆಗಿ ಜಾಸ್ತಿ ಬಂದ್ಬಿಟ್ರೆ ಸೈಡ್ಗೆ ಹಾಕ್ಬೇಕು, ಆವಾಗ ಸೈಡಿಗೆ ಹಾಕಬೇಕು. ಅಂದರೆ ಇದೆಲ್ಲ ಒಂದು ಕ್ಯಾಂಪಿಂಗಲ್ಲಿ ಏನೇನು ಆಗ್ಬೋದು ಅಂತೆಲ್ಲ ಇದು. ಏನ್ ಮಾಡ್ತೀರಾ ಅನ್ನೋದಾಗ ಅಂತಾರೆ. ಏನ್ ಹೇಳೋದು? ಅದು ಯಾರು ನಿಂಗೆ ಸಿಗೋರು ಅಷ್ಟೊಂದು? ಯೂಟ್ಯೂಬ್ನ ವಿಡಿಯೋ ಬಂದಂಗೆ ನೋಡಿದಾಗ ಮಿಸ್ ಆಗಿ ಬಂದ್ಬಿಡ್ಬೇಕು. ಈಗ ಮೊನ್ನೆ ಹೋಗಿದ್ವಲ್ಲ ಕ್ಯಾಂಪ್ ಸಕಲೇಶ್ಪುರದ್ದು, ನಾನು ಎಲ್ಲ ಹಾಕಿದ್ದೀನಿ. ಬಟ್ ನಾವೆಲ್ಲ ನಮ್ಮ ಕುಲದೇವ ಬಂದು ಪಂಜುರ್ಲಿ, ಹಾಗೆ ಚೌಡಿ ನೋಡಿ ನಮ್ಮದು ಎಲ್ಲ ಇರುತ್ತೆ. ನಮ್ಮಲ್ಲೊಂದು ಏನಂದರೆ, ನಮ್ಮ ದೇವಸ್ಥಾನದಿಂದ ಇನ್ನೊಂದು ಮೂಲೆಗೆ ಚೌಡಿ ಸಂಚರಿಸ್ತಾಳೆ. ನಮ್ಮಮ್ಮನೇ ಒಂದ್ಸರಿ ರೆಡ್ ಕಲರ್ ಸ್ಯಾರಿಲಿ ದೀಪ ಹಿಡ್ಕೊಂಡು ಬಂದಿರು. ಫೀಲ್ ಅವ್ರ ಮನೆ ಎಲ್ಲಿ ತನಕ ರೀಚ್ ಆಗ್ತಾರೋ ಅಲ್ಲಿವರೆಗೂ ದೀಪ ಹಿಡ್ಕೊಂಡು ಬಂದಿದ್ರು. ಫುಲ್ಲು ಫೀಲಿಂಗಲ್ಲಿ ನಮ್ಮಮ್ಮ. ಓ, ಟೊಮೆಟೊ ಆಯಿತು ನೀವು ಕಟ್ ಮಾಡಿದ್ದು. ಏನಿದೆ ಅಂತ ಒಂದು ಆಚರಣೆ ಕೇಳಿದಾಗ ಅವ್ರು ಹೇಳ್ತಾರೆ, ದೇವಿ ಈ ದಿನ ಸಂಚರಿಸ್ತಾಳೆ, ಅವ್ರು ಏನಿಲ್ಲ, ಅದು ನಿನ್ನ ಶ್ರೀರಕ್ಷೆಯಾಗಿ ಬಂದಿರೋದು. ಬಟ್ ಅದು ಯಾವ ರೀತಿ ಇರುತ್ತೆ ಗೊತ್ತಾ? ನಾವು ಸುಮ್ಮನೆ ನಮ್ಮ ಓಕೆ, ಫೈನಲ್ ಆಗಿ ನಿರಂಜನ್ನು ಟೊಮೆಟೊ ರೆಡಿ ಮಾಡಿದ್ದಾರೆ. ಬ್ರೋ ಟೇಸ್ಟ್ ಮಾಡಿ ಹೇಗಿದೆ ನೋಡಿ, ಹೇಳಿ. ನಿರಂಜನ್ ಕುಕ್ಡ್, ನಿರಂಜನ್ ಟೇಸ್ಟೆಡ್. ಹೆಂಗಿದೆ ಬ್ರೋ? ಗುಡ್. ಉಪ್ಪು ಖಾರ ಚೆನ್ನಾಗಿದೆಯಾ? ಪರ್ಫೆಕ್ಟ್ ಆಗಿದೆಯಾ? ಇಲ್ಲೊಂದು ಚೂರು ಹಂಗೆ ತಟ್ಟು, ಸುಮ್ಮನೆ ಕೈಯಲ್ಲ ಕಣ, ತಟ್ಟು ಒಂದಲ್ಲ, ನಾನೇನ ಬೇರೆ ತಟ್ಟು. ಹುಷಾರು. ನಿಮ್ಮ ಫಿಶ್ಕಿನ ಬಿಸಿ ಇದೆಯಾ? ಓಕೆ, ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಮಸಾಲೆ ಕರೆಕ್ಟಾಗಿ ಇಡ್ತಿದೆ. ಮೊಟ್ಟೆ ಬೇಯಿಸೋದಕ್ಕೆ ಹಾಕ್ಬಿಡೋಣ. ಮೈಲಿಗೆ
ಅರ್ಧ ಎತ್ಬಿಟ್ಟು ಸಪ್ರೇಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ಚಪಾತಿ ಜೊತೆಗೆ ಬಾಯ್ಲ್ಡ್ ಎಗ್ನ ಸುಲ್ಕೊಂಡು ಅದ್ರ ಪಕ್ಕದಲ್ಲಿ ಇಟ್ಕೊಂಡು ತಿಂದ್ರೆ ಆಯ್ತು. ಓಕೆ, ಟೊಮೆಟೊ ಗೊಜ್ಜು ರೆಡಿ. ಇನ್ನೇನಿದೆ ಚಪಾತಿ ಮಾಡ್ಕೋಬೇಕಷ್ಟೇ. ಚಪಾತಿ ಮಾಡ್ಕೊಂಡ್ರೆ ನಮ್ಮ ಚಪಾತಿನೂ ಕೂಡ ರೆಡಿ. ಚಪಾತಿ ಮಾಡ್ಕೊಳ್ಳೋಣ. ಓಕೆ, ಫೈನಲ್ ಆಗಿ ಇವಾಗ ನಾವು ಒಂದು ಸ್ವಲ್ಪ ಎಗ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹಂಗೆ ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಲಾಸ್ಟ್ ಟೈಮ್ ನಮಗೆ ನಮ್ಮ ವಿಕಾಸ್ ಹೇಳ್ಕೊಟ್ಟಿದ್ದ. ಏನು ಮಾಡಬೇಕು, ಹಿಂಗೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಇದಾಗಬೇಕದು. ಆ ಟೈಮಲ್ಲಿ ಒಂಚೂರು ಆಫ್ ಮಾಡಿ. ಓಕೆ, ಸೊ ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇದು ಎಗ್ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಹಂಗೆ ಎಗ್ ಮಸಾಲೆ ಹಾಕ್ಬಿಟ್ಟು ಒಂಚೂರು ಹಂಗೆ ಒಂಚೂರು ಘಾಟ್ ಆಗುತ್ತೆ. ಔಟ್ಡೋರಲ್ಲಿ ಮಾಡ್ತಾ ಇರೋದ್ರಿಂದ ನಮಗೇನು ಘಾಟ್ ಗೊತ್ತಾಗ್ತಾಯಿಲ್ಲ. ಉರಿ ಒಂಚೂರು ಕಡಿಮೆ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಎಗ್ ಮಸಾಲೆ, ಇದಕ್ಕೆ ಒಂಚೂರೇ ಚೂರು ಖಾರ ಪುಡಿ. ಇದು ನಮಗೆ ಹಿಂಗೆ ಲಾಸ್ಟ್ ಟೈಮ್ ಕ್ಯಾಂಪಿಂಗಲ್ಲಿ ನಮ್ಮ ವೇಣುಗೋಪಾಲ್ ಅಂತ ಇದ್ದಾರೆ, ಅವ್ರು ಹೇಳ್ಕೊಟ್ಟಿದ್ದು. ಕುದಿಯೋ ಎಣ್ಣೆಗೆ ಇಷ್ಟು ಹಾಕಾಯ್ತು. ಇವಾಗ ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಾಕ್ಕೋಬೋದು, ಇವಾಗೂ ಹಾಕ್ಕೋಬೋದು. ಇದೊಂಥರ ಮಿಕ್ಸರ್ ರೆಡಿ ಆಗಿಬಿಡ್ತದೆ. ಇವಾಗ ಮಿಕ್ಸರ್ ರೆಡಿ ಆದಮೇಲೆ ಈ ಮೊಟ್ಟೆಗಳನ್ನ ಹಿಂಗೆ ಉಲ್ಟಾ ಹಾಕ್ಬೇಕು. ಇದನ್ನ ಹಿಂಗೆ ಬಿಟ್ಬಿಟ್ರೆ ನಾನೇ ಮಾಡಿ ಆಫ್ ಮಾಡಿ. ನೀರು ಹೇಳಿದ್ರೆ ಹಂಗೆ ನಾವು ಮಾಡಿದ್ದೀವಿ. ಆಗೆಲ್ಲ ಟೆಂಟ್ ಗಿಂಟಲ್ಲಿ ನಮಗೇನು ಐಡಿಯಾನೇ ಇಲ್ಲ. ಹೋಗಿ ಟಾರ್ಪಲ್ ಕಟ್ಟಿದ್ರು. ಅಂದರೆ ನಮ್ದೇನಂದರೆ ಹಂದಿಗೆ ನೀವು ಬರ್ಬಾರ ಅಂತ ಇದು ನೆಲದಿಂದ ಈ ಸೈಟಿಗೆ ಕಟ್ಬಿಟ್ಟು ಅದ್ರ ಮೇಲೆ ವಾಚ್ ಟವರ್ ಅಂದ್ಬಿಟ್ಟು ದೂರದಿಂದ ನೋಡಕ್ಕೆ ಅಟ್ಲಿ ಅದು ಸೂಪರ್ ಪಾರ್ಟಿ ಮಾಡೋಕ್ಕೆ. ಆ್ಯಕ್ಚುಲಿ ಅಂದರೆ ಅಡುಗೆ ಎಲ್ಲ ಮಾಡ್ಕೊಂಡು ನಾನು ಅವಾಗ ತುಂಬ ಚಿಕ್ಕವನು. ಏನಂದ್ರೆ ನಮ್ಮ ಅಣ್ಣ ಇದೆಲ್ಲ ಒಂಚೂರು ಇವಾಗ ನೀಟಾಗಿ ರೋಸ್ಟ್ ಆಯಿತು ಅಂತ ಹೇಳಿದ್ರೆ ಹಾಗೆಲ್ಲ ಲೋಕಲ್ ಅಲ್ಲ, ಚೆನ್ನಾಗಿರುತ್ತೆ. ಎಲ್ಲ ಬರ್ತಿದ್ದಾಗ ಕಳ್ಬಿಟ್ಟು ಹಿಡಿಯೋರು ಒಬ್ಬ. ಒಂದು 2-3 ಮೊಟ್ಟೆ ಉಳಿದಿದೆ, ಮತ್ತು ತಿರುಗ್ಸೋಕೆ ಕಷ್ಟ ಆಗ್ಬೋದು. ನೋಡೋಣ. ಹಾಕಿ ಮರಿ ಆಗ್ಬಿಟ್ಟದ ಆಮೇಲೆ ಪಡ್ಡು ಥರ ಕಾಣ್ತೀವಿ. ಪಡ್ಡು ಥರನೇ ಕಾಣುತ್ತೆ ಫ್ರೈ ಆದಮೇಲೆ. ಎರಡು ಕಡೆ ಒಂಚೂರು ಆನ್ ಮಾಡಿ. ಓ, ಲೈಟ್ರೇ ಬಿಡು ಅದಕ್ಕೆ. ಅದೇ ಲೈಟ್ರ್ ಅದರಲ್ಲೇ ಸೂಪರ್. ಒಂದು ಇಟ್ಕೋಬೇಕು ಎಲ್ಲೇ ಬರಲ್ಲ. ಆನ್ಲೈನ್ ಬುಕ್ ಮಾಡೋದು ಹೇಗೆ? ನಿಮ್ಗೆ ಏನೇನು ಬೇಕು ಅಂತ ಹೇಳಿ. ನಮ್ಗೆ ಅರ್ಜೆಂಟ್ ನಾವು ಕಳ್ಕೊಬಿಡಿ. ಇದನ್ನೇ ಕೊಟ್ಬಿಡೋಗಿ ನಮಗೆ. ಇದನ್ನೇ ಕೊಟ್ಬಿಡೋಗಿ, ಇವ್ರಿಗಲ್ಲಿ ಬೇರೆದು ಕೊಡಿ. ನಾವು ಹೊಸದ ಚಾಲಸ್ ಕೊಡ್ತೀವಿ ನಿಮಗೆ ತಲೆಗೆಡ್ಸ್ಕೊಬಿಡಿ. ಹಾಂ, ಇವಾಗ ಒಂದು ಸೈಡ್ ರೋಸ್ಟ್ ಆಗಿದೆ, ಸೆಕೆಂಡ್ ಇವಾಗೆಲ್ಲ ರೋಸ್ಟ್ ಮಾಡ್ಕೊತೀವಿ. ನಾವು ಹೇಳ್ಬಿಟ್ಟು ಇಸ್ಕೊತೀವಿ ಬಿಡಿ ಅಂತ. ಅಲ್ಲಿ ಬರುತ್ತೆ ಕನ್ನಡ. ವಿತ್ಲೋ ಫ್ರಮ್ ಅಭಿ ಲಾಸ್ಟ್. ಬಿತ್ಲೋ ಕ್ಯಾಂಪಿಂಗ್ ಕನ್ನಡ. ವಿತ್ಲೋ ಕನ್ನಡಿಗನಿಂದ ಕನ್ನಡಿಗರಿಗೆ ಏನು ಬರ್ಸ್ಕೊಬಿಡೋಣ. ಹಾಗೆ ಹೋಗ್ತಾ ಉಂಟು, ಒಂದೊಂದೇ ಮೊಟ್ಟೆ ತಲೆ ಕೆಳಗಾಗ್ತಾ ಉಂಟು. ಓಕೆ, ಸೊ ನೋಡ್ಬೋದು. ಇದು ಇಷ್ಟೇ. ಇದು ಹಿಂಗೆ ಫ್ರೈ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹಂಗೆ ಅದನ್ನು ತಿನ್ಕೊಬೋದು. ಇದಕ್ಕೇನು ಬೇರೆ ಏನೇನು ಎಕ್ಸ್ಟ್ರಾ ಮಸಾಲೆ ಇಲ್ಲ. ಯಾಕಂದರೆ ಆಲ್ರೆಡಿ ನಾನು ಎಣ್ಣೆ ಹಾಕಿ ಎಣ್ಣೆಗೆ ಏನೇನು ಮಸಾಲೆ ಇದೆ ಆ ಮಸಾಲೆನೆಲ್ಲ ಹಾಕ್ಬಿಟ್ಟು ಹಂಗೆ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಡೈರೆಕ್ಟಾಗಿ ಮೊಟ್ಟೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಾಯಿತು. ಇದನ್ನು ಡೈರೆಕ್ಟಾಗಿ ಪ್ಲೇಟಲ್ಲಿ ಹಾಕ್ಕೊಂಡು ಊಟದ ಜೊತೆ ಡೈರೆಕ್ಟಾಗಿ ಹಾಗೆ ತಿನ್ಕೋಬೋದು. ಸೊ ಇವಾಗ ಇದು ಮುಗೀತು. ಈಗ ನಿರಂಜನ್ ಟೊಮೆಟೊ ಗೊಜ್ಜು ಆಯಿತು, ಮೊಟ್ಟೆ ಆಯಿತು. ಇವಾಗ ಏನಿದ್ರು ನೆಕ್ಸ್ಟು ನಾವು ಚಪಾತಿ ರೋಸ್ಟ್ ಮಾಡ್ಕೊಂಬಿಟ್ರೆ ಊಟ ಮಾಡ್ದಂಗೆ ಆಲ್ಮೋಸ್ಟ್. ಇನ್ನೇನೊಂದು 15 ನಿಮಿಷ ಹೋಯಿತು ಅಂದರೆ ದೆವ್ವಗಳು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದೊಳ್ಳೆ ಮೀಟಿಂಗ್ ಮಾಡಿ ಒಟ್ಟಿಗೆ ಊಟ ಮಾಡ್ಬೋದು ಅಷ್ಟೇ. ಸೊ ಬನ್ನಿ ಇವಾಗ ಇದನ್ನು ಇಳಿಸ್ಬಿಡೋಣಂತ. ಇದಾಯಿತು. ಎಲ್ಲ ಇದ್ದದ್ದು ಹಿಡ್ಪು ದೆವ್ವಾಗಿ ಎತ್ಕೊಂಡೋಯ್ತು ಗೊತ್ತಿಲ್ಲ, ಇಲ್ಲೇ ಇದೆ ಅಷ್ಟೇ. ದೆವ್ವ ಸ್ಟೋರಿ ಚೆನ್ನಾಗಿ ಬರ್ತಿದೆ. ಆ್ಯಕ್ಚುಲಿ ಈ ದೆವ್ವ ಸ್ಟೋರಿಗಳೆಲ್ಲ ಬೆಳಗ್ಗೆಲ್ಲ ಬರೋದೇ ಇಲ್ಲ, ಈ ಥರ ಟೈಮಲ್ಲೇ ಬರುತ್ತೆ. ಓಕೆ, ಮೊಟ್ಟೆ ರೆಡಿ. ಏನೋ ಒಂದು ಅನುಭವ ಆಗಿರ್ತದೆ.
ಈಗ ನೋಡಿ ಅಷ್ಟೇ ಮೊಟ್ಟೆ ಆಯಿತು ನಮ್ಮದು. ಇದನ್ನೇ ತಂಗಿ ನೀಟಾಗಿ ಜೋಡಿಸ್ಕೊಂಡ್ರೆ ನೋಡಿ ಟೇಸ್ಟ್ ಮಾಡಿ. ಮೊಟ್ಟೆ ಸವಿಯಲು ಸಿದ್ಧ. ಇವ್ರು ಟೇಸ್ಟ್ ಅಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ರಿ ಇಲ್ಲಿ. ಟೇಸ್ಟ್ ಮಾಡಿ ಅಂತ. ಅದಕ್ಕೆ ಒಲೆ ಪಕ್ಕ ಬೇಡಲ್ಲ ಹಾಕ್ದೆ ಲೈಟಾಗಿ ಹಾಕಿದ್ದು, ಬೇಕಾದ್ರೆ ಮತ್ತೆ ಹಾಕೋಬೋದು. ಹೆಂಗಿದೆ? ಹಾಂ ಬಿಸಿ ಊರು ಆಯ್ತಿಲ್ಲ ಕೈ ಇಟ್ಕೊಳ್ಕೊ. ಅಲ್ಲಿ ವಾಪಸ್ ಇಟ್ಟಿರಿ ಬ್ರಾ. ಹಾಂ ಅಲ್ಲಿ ವಾಪಸ್ ಇಟ್ಟಿರಿ, ಆಮೇಲೆ ತಾಳಿರಂತೆ. ಹೆಂಗಿದ್ರು ಅರ್ಧ ತಿಂದಿರಲ್ಲ. ಟೇಸ್ಟ್ ಹೆಂಗಿದೆ ಅಂತ ಎಷ್ಟು ಕೊಡ್ಬೋದು? ಅಲ್ಲ ಇಷ್ಟೊತ್ತಲ್ಲಿ ಕೊಟ್ಟಾದ ರೇಟ್ ಬೇರೆ. ಅಲ್ಲ ಈ ಇಷ್ಟೊತ್ತಲ್ಲಿ 5 ಸ್ಟಾರ್ ಹೋಟ್ಲಿಗೆ ಹೋದ್ರೆ ಈ ತರ ಟೇಸ್ಟ್ ಕೊಡ್ತು ಅಂದ್ರೆ ಎಷ್ಟು ಕೊಡ್ತೀರಾ? ಅಲ್ಲ 5 ಸ್ಟಾರ್ ಎಲ್ಲ ಇಷ್ಟೊತ್ತು ಸಿಕ್ಬಿಟ್ರದೆ. ಅಲ್ಲ ಹೇಳ್ತಾ ಇರೋದು ಒಂದು ಲೈಕ್ ನಾರ್ಮಲ್ ಆ ಟೇಸ್ಟ್. ಮೈಸೂರಲ್ಲಿ ನಿಮ್ಗೆ ಇಷ್ಟೊತ್ತು ಸಿಕ್ಬಿಟ್ರೆ ಪುಣ್ಯ. ಈ ಸದ್ಯಕ್ಕೆ ನೀವ್ ಎಷ್ಟು ಕೇಳ್ತೀರಾ ಅಷ್ಟು ಕೊಟ್ಬಿಡ್ತಾರೆ. ಮೈಸೂರಲ್ಲಿ ಈಗ 10:30 11 ಗಂಟೆ ಕ್ಲೋಸ್ ಎಲ್ಲ. ಓಕೆ, ಫೈನಲ್ ಆಗಿ ಈಗ ನಮ್ಮದು ಎಲ್ಲ ಐಟಮ್ ಆಗಿದೆ. ಚಪಾತಿ ಮಾಡೋ ಸಮಯ ನೋಡ್ಬೋದು. ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಎಣ್ಣೆ ಇದು. ಎಲ್ಲರೂ ಆಯಿಲ್ಲೆಸ್ ಚಪಾತಿ ತಿಂತೀರಾ? ಆ ಥರ ಯಾರು ಇಲ್ಲ ಅಲ್ಲ? ಇಲ್ಲ, ಎಲ್ಲರೂ ಫುಲ್ ಆಯಿಲ್ ಅಲ್ಲೇ ಇದ್ದಾರೆ ಎಲ್ಲರೂ. ಆಯಿಲಲ್ಲೇ ಇದ್ದಾರೆ. ಓಕೆ, ಸೊ ಇದು ನಾವು 3 ಪ್ಯಾಕೆಟ್ ತೊಗೊಂಬಿಟ್ವಿ. ಯೂಶ್ವಲಿ 10 ಕೊಡ್ತಾರೆ ನಮ್ಮ ಏರಿಯಾದಲ್ಲೆಲ್ಲ. ಮೈಸೂರಲ್ಲಿ ಧಾರಾಳ ಮನ್ಸು ಅನಿಸುತ್ತೆ ಮಲಯಾಳಿ ಅಂಗಡಿಯವ್ರದ್ದು, ಜಾಸ್ತಿ ಕೊಟ್ಬಿಟ್ಟವ್ರು. ದೊಡ್ಡದು ಸಿಕ್ಕಾಪಟ್ಟೆ ದೊಡ್ಡದು ಕೊಟ್ಬಿಟ್ಟವ್ರೆ. ಎಷ್ಟಿದಾವೆ ಇದರಲ್ಲಿ? ಒಂದು 10 ಮೇಲಿದೆ. 12 ಇರ್ಬೇಕು. 10-15. ಈಗ ಎಲ್ಲರಿಗೂ ಚಪಾತಿ ಬೇಯಿಸ್ಕೊಂಡು ಆಮೇಲೆ ಊಟ ಮಾಡೋ ಕಾರ್ಯಕ್ರಮ ಇನ್ನೂ ಪೆಂಡಿಂಗ್ ಇದೆ. ಚಪಾತಿ ಮಾಡೋಣ ಫಸ್ಟ್ ಎಲ್ಲರಿಗೂ. ಆಯ್ತು ಆಲ್ಮೋಸ್ಟ್ ನಮ್ಗೆ 5 ನಿಮಿಷ ಇದೆ ಅಷ್ಟೇ, 12 ಗಂಟೆಗೆ. ಈಗ ನೆಕ್ಸ್ಟ್ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾರೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ. ಇಲ್ಲ ಆ ಥರ ಕಾಂಪಿಟೇಷನ್ ಅಲ್ಲ ಭಯ್ಯ, ನಾನ್ ವೆಜ್ ಕಾಂಪಿಟೇಷನ್. ನಾನ್ ವೆಜ್ ಕಾಂಪಿಟೇಷನ್. ನೆಕ್ಸ್ಟ್ ಹೋಗುವಾಗ ಹೇಳಿ ಕಳಿಸ್ಕೊಡ್ತೀವಿ ಅಲ್ಲಿಂದಾನೆ. ಮೈಸೂರು ಕನ್ನಡಿ ಕಡೆಯಿಂದ ಚಪಾತಿ ಕಳಿಸ್ಕೊಡ್ತೀವಿ. ಮೈದಾ ಹಾಕಿ ಹಾಕ್ತಾರೆ. ಹಾಳಾಗಲ್ವಲ್ಲ ಅದು ಬೋಲ್ ಬಿಟ್ ಅಂತ ಸುಮ್ಮನೆ ಹೆಸರಿಗಾಗಲ್ಲ. ಅಲ್ಲ ಇಲ್ಲ ಅಂದ್ರೆ ಅಷ್ಟು ಸಾಫ್ಟ್ ಆಗಿ ಬರುತ್ತಾ ಮೈದಾ ಇಲ್ದೆ? ಅಲ್ಲ ಭಯ, ನೆಕ್ಸ್ಟ್ ಇಂದ ಚಪಾತಿ ಕಳಿಸ್ಕೊಡೋಣ ಇವ್ರು ಕ್ಯಾಂಪಿಂಗ್ ಹೋಗುವಾಗೆಲ್ಲ. ಚಪಾತಿ ಇಟ್ಕೊಂಡು ನಾವೇ ಹೋಗ್ಬಿಡೋಣ. ನಾವು ರೈಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರಿ. ಆಮೇಲೆ ನೋಡಿದೆ ಓಕೆ ಜಾಸ್ತಿ ಜನ ಇದಾರಲ್ಲ ರೈಸ್ ಎಲ್ಲ ಮಾಡಕ್ಕೆ ಇದು ಪೂರಿನ ಚಪಾತಿನ ಗೊತ್ತಾಗ್ತಿಲ್ಲ. ನೀರಲ್ಲಿ ಬಿಟ್ರೆ ಹಂಗೆ ಎದೊಳತ್ತೆ. ಇದೊಂದು ಇದ್ರಲ್ಲಿ ಪ್ರಕಾರ ಚಪಾತಿನೇ ಬೆಸ್ಟ್. ಕುತ್ಕೊಂಡಿದ್ದ ಜಾಗದಲ್ಲೇ ಎಲ್ಲ ಆಗ್ಬಿಡುತ್ತೆ. ಈಗ ನಮ್ಮ ಚಪಾತಿ ನಡೀತಾ ಇದೆ ನೋಡಿ ಹೆಂಗ್ ತಿರುಗುತ್ತೆ. ಅಲ್ಲ ಆದ್ರೂ ಪಾತ್ರೆ ಗೀತ್ರೆ ಜಾಸ್ತಿ ಬೇಕಾಗುತ್ತೆ. ಏನು ಸಿಹಿ ಚಪಾತಿ, ಶೇವಿಯಾಗಿದೆ. ಏನು ಸಿಹಿ. ಪಾಪ ಅವನ್ನೆಲ್ಲ ಅಲ್ಲಿ ಖಜೂರ್ ಕಾಯಿ ಹಾಕಿರ್ಬೇಕು, ಬರ್ತಾ ಇಲ್ಲ. ವಾಪಸ್ ಅವನು ಬರ್ಬಿಟ್ನಾ ಕೊಟ್ಟಿರ್ತಾರೆ ಸರಿಯಾಗಿ. ನಾನಿವತ್ತು ಕಟಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಖಜೂರ ಶೇವಿಯಾಗಿದೆ, ಚಪಾತಿ ಶೇವಿಯಾಗಿದೆ. ಅವನ್ ಖರ್ಜೂರ ತಿನ್ನ ವಿಡಿಯೋ ನೋಡ್ಬೇಕು. ಇನ್ನು ಕಣ್ಣು ಮುಚ್ಕೊಂಡು ನೋಡ್ಬೇಕು. ಓಕೆ, ಸೊ ನಮ್ಮ ಚಪಾತಿ ಪ್ರೋಗ್ರಾಮ್ ನಡೀತಾ ಇದೆ. ಓಕೆ, ಎಲ್ಲ ಮುಗಿಸ್ಬಿಡೋಣಂತೆ ಫಸ್ಟು ಒನ್ ಬೈ ಒನ್ ಆಗಿ. ಆಫ್ ಮಾಡಿದ್ವಿ. ಅಡುಗೆ ಎಲ್ಲ ಆಯಿತು. ನಮ್ಮ ನಿರಂಜನ್ ಅವರು ಟೊಮೆಟೊ ಗೊಜ್ಜು ಮಾಡಿದ್ದಾರೆ. ಹಂಗೆ ನಾವು ಒಂಚೂರು ಈಗ ಚಪಾತಿ ಎಲ್ಲ ಬಿಸಿ ಮಾಡಿದ್ದೀವಿ. ಬನ್ನಿ ಎಲ್ಲರಿಗೂ ಹಂಗೆ 2 ಚಪಾತಿ ಹಾಕ್ಬಿಡೋಣಂತೆ. ಸತೀಶ್ ಎಲ್ಲಿ ಸ್ವಾಮಿ ಅವನೆಲ್ಲ ಬಿಡಿ ಬೈ, ಇವಾಗ ಊಟ ಮಾಡ್ಸೋದಪ್ಪ. ಇಲ್ಲ ಅವ್ನು ಮಾಡಲ್ಲ, ಭಾರಿ ಡೇಂಜರ್. 2 3 ಹಾಕ್ಬಿಡಿ ನಮಗೆ. 2 3 5 ಅಲ್ಲಲ್ಲ 2 3 6 ಇಲ್ಲಿ 5 ಆಯ್ತದು.
4 ಹಾಕ್ಬಿಟ್ರಲ್ಲಪ್ಪ ಇವರು. ಹೌದಾ, ಒಂದು ಹಂಗೆ ಪಾಸ್ ಮಾಡ್ಬಿಡಿ ಅಷ್ಟೇ. ಏನೋ ಕತ್ಲು ಗೊತ್ತಾಗ್ಲಿಲ್ಲ, ಲೆಕ್ಕ ಸಿಕ್ಲಿಲ್ಲ. ಎಲ್ಲ 3 ಹಾಕ್ತಿರೋದು. ಶೇರಿಂಗ್ ಈಸ್ ಕೇರಿಂಗ್. ಒಂದಿದೆ ಆಲ್ರೆಡಿ. ಕಮ್ಮಿಂದಲೇ ಪ್ಲೇಟ್. ಓ 2 ಇದೆ ಅಲ್ಲಿ. ಹಾಕೊಂಡಿದ್ಯಾ? 2 ಇದೆ. ಆಫ್ ಮಾಡಿ ಸರ್. ಹಾಕ್ಬಿಡ ಹಂಗೆ ಎಲ್ಲರಿಗೂ ಗೊಜ್ಜು ಹಾಕೊಂಡು ಬಂದ್ಬಿಡು. ಇದೊಂಚೂರು ಬಿಸಿ ಮಾಡೋಣ ಅಂತ. ಬೇಡ ಬಿಡಿ ಆಫ್ ಮಾಡಿ. ಇದು ಹಾಕೋಣ ಸರಿ ಎಲ್ಲರಿಗೂ. ಈಗ 12 ಗಂಟೆ ಆಯ್ತಲ್ಲ. ಭಾನುವಾರ ಬಾಡೂಟ. ಮೀನ್ನ ಲೀಜಾಗಿ ಬಿಡ್ಬೋದಾಯ್ತು, ಭಾನುವಾರ ಎತ್ಕೋಬೋದು. ಹ್ಞೂ ಅಲ್ವಾ, ನೋಡಿ ನೀವು ತಂದ ತಕ್ಷಣ ಅದೊಂದು ಇದು ಮಾಡಿದ್ರೆ. ಅಲ್ಲಿ ಬಿಟ್ಟಿದ್ರೆ ಇಷ್ಟ ಇರವ. ಹೇಳ್ರಿ, ಯಾರು ಹೇಳಲೇ ಇಲ್ಲ ಅವಾಗ, ಮಾತಾಡ್ಲಿಲ್ಲ. ನೀವು ಶನಿವಾರಕ್ಕೆ ಅಂತಾನೆ ಫಿಕ್ಸ್ ಆಗ್ಬಿಟ್ಟಿದ್ರಿ ಬ್ರೋ, ಅದಕ್ಕೆ ನಾವು ಹಂಗೆ ಸುಮ್ಮನೆ ಆದ್ವಿ ಅತ್ಲಾಗಿ. ನಾವು ಇಷ್ಟು ಬೇಗ ಊಟ ಮಾಡೋದು, ಇನ್ನೂ ಎಣ್ಣೆ ಇದೆಯಲ್ಲ. ಈಗ ಇಂತ ಕುಡಿಬೇಕು, ಇಲ್ಲ ಲಿವರ್ ಡ್ಯಾಮೇಜ್ ಆಗ್ಬಿಡ್ತವೆ. ಸಾಕು ಬ್ರೋ, ಸಾಕು. ಈಗ ನಿರಂಜನ್ ಅವರು ಅವರ ಒಂದು ರುಚಿಯ ಕೈ ಚಳಕವನ್ನು ತೋರಿಸಿ ಈ ಟೊಮೊಟೊ ಗೊಜ್ಜು ಏನಿದೆ ಕೈ ಚಳಕ ಚೆನ್ನಾಗಿದೆ. ಚಪಾತಿ ಆಹಾ, ಓಹೋ ಸಾಕಾಗಿದೆ. ಗೊಜ್ಜು ಏನ್ ಹೇಳಿ? ಗೊಜ್ಜು ಆಹಾ, ಬಹಳ ಸಾಕಾಗಿದೆ. ಹೂ ಅಂದಂಗಾಯ್ತು. ಅದು ಬೇಕು. ಆಗ್ಲೇ ಒಂದು ಸೌಂಡ್ ಬಂತು, ಒಂದೇನೋ ಒಂದು ಆಗ್ಲೇ. ಯಾರ ಹೂ ಅಂದಂಗಾಯ್ತು. ಏನ್ ಸೌಂಡ್ ಶುಗರ್ ಇದು? ಏಯ್ ಈಗ ಬತ್ತು ಕಣ್ರಿ ಸ್ವಲ್ಪ. ಇವಾಗ ಬಂತು ಜಸ್ಟ್. ಗೂಬೆ ಗೂಬೆನಾ? ಹೆಣ್ಣು ಗೂಬೆ ಆಗದಿದ್ರೆ ಸಾಕು. ಆಫ್ ಮಾಡಿ ಬ್ರೋ. ಒಬ್ಬೊಬ್ಬನೇ ಮನೆ ಕತ್ತೀನಿ. ಇರಿ ಒಬ್ಬೊಬ್ಬರೇ ಮಲ್ಕೊಂಬಿಡಿ, ವಿಡಿಯೋ ಆಗ್ಬಿಡಿ. ಗೊಜ್ಜು ಸಾಕಾಗಿದೆ ಕಣ. ಥ್ಯಾಂಕ್ ಯು. ಸೊ ಫೈನಲ್ ಆಗಿ ಕ್ಯಾಂಪಿಂಗ್ ಮಾಡಿದ್ವಿ, ಫೈರ್ ಕ್ಯಾಂಪ್ ಎಂಜಾಯ್ ಮಾಡಿದ್ವಿ, ಅಡುಗೆನೂ ಆಯಿತು. ಆಗ ಊಟ ಮಾಡಿ ಎಲ್ಲರೂ ನೀಟಾಗಿ ಪಾಚಂಬಿಡೋದು ಅಷ್ಟೇ. ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿಂದ ನಮ್ಮ ನೆಕ್ಸ್ಟ್ ಒಂದು ಏನದು ಇನೋವೇಟಿವ್ ಜರ್ನಿ ಇದೆ ನಾಳೆ ಮೈಸೂರಲ್ಲಿ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಏನಾದ್ರು ನೀವು ತಪ್ಪು ನೋಡಿದರೆ ಅದನ್ನು ಮರ್ತು ಬಿಡಿ ಅಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಆಲ್ಮೋಸ್ಟ್ ಕ್ಯಾಂಪಿಂಗು ಊಟ ಆಗಿತ್ತು, ಎಲ್ಲ ಮುಗೀತು. ಬಾಯ್ಸ್ ಎಲ್ಲ ಹೊರಡ್ತಾ ಇದ್ದಾರೆ. ಇವಾಗೆಲ್ಲ ಹೊರಟು ಬೆಳಗ್ಗೆ ಮತ್ತೆ ನಾವೆಲ್ಲ ಹೋಗ್ತೀವಿ, ಅಲ್ಲಿ ರೀಚ್ ಆಗ್ತೀವಿ ಲೊಕೇಶನ್ಗೆ. ಬಾಯ್, ಗುಡ್ ನೈಟ್. ಸಿಗುವ ನಾಳೆ. ಅದೇ ಇನ್ನು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾಳೆ ರಾತ್ರಿ ಹಾಕ್ಬಿಡಿ ಬ್ರೋ. ನಾಳೆ ರಾತ್ರಿ ಹಾಕ್ಬಿಡಿ. ಹಾಗೆ ಮಾಡ್ಬೇಕಷ್ಟೇ. ದೃಶ್ಯ ತರ ರೀಕ್ರಿಯೇಟ್ ಮಾಡೋಣ. ಒಂಚೂರು ಮುಂದೆ ಹೋಗಿ ಹಿಂದಕ್ಕೆ ಬರಬೇಕು. ನಮ್ಮ ಟೆಂಟ್ ಎಲ್ಲ ಇಲ್ಲಿ ರೆಡಿ ಆಗಿದೆ. ಸೊ ಇವತ್ತು ನಮ್ಮ ಸ್ಟೇ ಇಲ್ಲೇ. ನೋಡ್ಬೋದು ಆಲ್ರೆಡಿ ಹಿಬ್ನಿ ಹೆಂಗೆ ಬಿದ್ದಿದೆ ಅಂದರೆ ಸರಿಗಿದೆ. ಚಳಿ ತಡ್ಕೊಳಕ್ಕಾಯ್ತಲ್ಲ, ಅಷ್ಟು ಚಳಿ ಇದೆ. ನಮ್ಮ ಜಟಾಯು ಹಿಂಗೆ ನಿಂತಿದೆ. ಮುಂದೆ ಹೋಗ್ಬೇಕು. ಸೊ ಇವರೆಲ್ಲ ಹೋಗ್ತಾಯಿದ್ರೆ ನಾನು ನಿರಂಜನ್ ಇಲ್ಲೇ ಹಾಲ್ಟಾಗಿ ಟೆಂಟಲ್ಲೇ ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಡೋದು. ಒಂಚೂರು ಮುಂದಕ್ಕೆ. ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗುವ. ಒಳ್ಳೆ ಹೋಯ್ತು, ಟೈಲ್ಸ್ ಎಲ್ಲ ಕಿತ್ಕೊಂಡು. ಸರಿ ಸಿಗೋಣ. ಓಕೆ ಶ್ಯೂರ್, ಆಯ್ತು. ಆರಾಮಾಗಿದೆ, ಏನು ತೊಂದರೆ ಇಲ್ಲ. ಆಯ್ತು, ನನಗೆ ಫೋನ್ ಮಾಡ್ತೀನಿ. ಹುಷಾರಾಗಿ ಹೋಗಿ, ಆಯ್ತಾ? ಬೆಳಗ್ಗೆ ಯಾರು ಬೇಕು ಅಂದ್ರೆ ಕಾಲ್ ಮಾಡಿ ಇಲ್ಲಿ. ಆಯ್ತು, ಮಾಡೋಣ. ಓಕೆ, ಬಾಯ್. ಓಕೆ, ಸೊ ಎಲ್ಲರೂ ಹೊರಟರು. ಸೊ ಇವಾಗ ನಾವು ಹೋಗಿ ಟೆಂಟಲ್ಲಿ ನೆಮ್ಮದಿಯಾಗಿ ಪಾಚೊಂಬಿಡೋದು ಅಷ್ಟೇ. ಇಲ್ಲಿಗೆ ಮುಗೀತು. ಇನ್ನು ನಾಳೆಗೆ ಇನ್ನೂ ಒಂದು ವ್ಲಾಗ್ ಬರುತ್ತೆ ನಿಮಗೆ ಈ ಸೀರೀಸಲ್ಲಿ. ಜಟಾಯು, ನಮ್ಮ ಜಟಾಯು, ಲವ್ ಯು ಜಟಾಯು.
ನಮ್ಮ ಜಟಯು 4x4 ಅಡ್ವೆಂಚರ್ನ ಇದು ಸೆಕೆಂಡ್ ಕ್ಯಾಂಪಿಂಗು. ಆಮೇಲೆ ಗಿರಿ ಕೂಡ ಬರ್ತಾರೆ ಬೆಳಗ್ಗೆ. ಬಂದಮೇಲೆ ನಾಳೆಗೊಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೊರಡ್ತೀವಿ. ಸೊ ಮತ್ತೆ ಸಿಗೋಣ ಇನ್ನು ಹೊಸ ವಿಡಿಯೋದೊಂದಿಗೆ. ಹೇಳ್ತೆ ಆಲ್ರೆಡಿ 2 ಸತಿ ಹೇಳ್ಬಿಟ್ಟಿದ್ದೀನಿ. ಇದು ನಮ್ಮ ಟೆಂಟ್. ಇವತ್ತು ನಾವು ಇಲ್ಲೇ ಸ್ಟೇ ಆಗೋದು, ಇಲ್ಲೇ ಮಲ್ಕೊಳ್ಳೋದು. ನೋಡ್ಬೋದು ಈ ಸತಿ ನಾನು ಈ ದೊಡ್ಡ ಟೆಂಟ್ ತೊಗೊಂಬಂದಿದ್ದೀನಿ. ಈ ಟೆಂಟಲ್ಲೇ ಮಲಗಿ ಬೆಳಗ್ಗೆ ಎದ್ದು ಹೊರಡೋದು ಅಷ್ಟೇ. ಇಲ್ಲಿವರೆಗೂ ಬಂದಿದ್ದು ಟಾರ್ಪಲ್ಲು ಗೊತ್ತಿದೆ, ಕರೆಕ್ಟಾಗಿದೆ, ಆರಾಮಾಗಿ ಮಲ್ಕೊಬೋದು. ಇಲ್ಲಿ ಮೊಸಳೆ ಎಲ್ಲ ಬರುತ್ತಂತೆ, ಯಾಕಂದರೆ ಪಕ್ಕದಲ್ಲೇ ಒಂದು ಹೊಳೆ ಇದೆಯಂತೆ. ಎಲ್ಲಿದೆ ಏನೋ ಗೊತ್ತಿಲ್ಲ, ಪಕ್ಕದಲ್ಲೇನೋ ಹೊಳೆ ಎಲ್ಲ ಇದೆ. ಸೂಪರಾಗಿದೆ ಮಾತ್ರ. ಇನ್ನೂ ಕೂತ್ಕೊಳ್ಳೋಣ ಅನಿಸುತ್ತಲ್ಲ ಮ್ಯಾಮ್. ಓಕೆ ಶೋರ್, ನಡೀರಿ. ನಾವು ಹೋಗಿ ಮಲ್ಕೊತೀವಿ. ಇದೆಲ್ಲ ಒಂದು ಸ್ವಲ್ಪ ಎಲ್ಲ ಎತ್ತಿಟ್ಟು ಕ್ಲೀನಿಂಗ್ ಎಲ್ಲ ಮಾಡಿ ಆಮೇಲೆ ಹೋಗಿ ಮಲ್ಕೊಳ್ಳೋದಷ್ಟೇ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನವಿಲುಗಳು ಬಂದಿದೆ ಇಲ್ಲಿ ಬೆಜ್ಜನ್ನು, ಬನ್ನಿ ನೋಡ್ಕೊಂಬರೋಣ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಿಕ್ಕಾಪಟ್ಟೆ ನವಿಲುಗಳು ಬಂದಿದೆ ಅನಿಸುತ್ತೆ. ಬನ್ನಿ ಹೀಗೆ ನೋಡ್ಕೊಂಬರೋಣ ಹೋಗ್ಬಿಟ್ಟು. ಕೆರೆ ಇದೆ, ಎಲ್ಲಣ್ಣ ನವಿಲುಗಳ ಹೋದ್ವಾ ಮರದಲ್ಲೇ? ಹಿಂಗೋರ ಕಾಣ್ತವ? ಕಾಣೋದಿಲ್ಲ. ಓಹೋ, ನೋಡಿ ಇಲ್ಲಿ ಇಲ್ಲೇ ಬಂದು ಹೋಗಿದೆ, ಕರ ಉದುರಿಸಿದೆ. ಈಗಲೆಲ್ಲ ಇತ್ತು ಅಲ್ಲ, ಓಡೋಗ್ಬಿಟ್ಟಿದೆ. ದಾಜೆ ಬರೋ ಅಷ್ಟರಲ್ಲಿ ಎಲ್ಲ ಇಲ್ಲಿದ್ದಾವೆ, ಸುಮಾರಿದೆ ಇಲ್ಲಿ. ಎಷ್ಟು ಪಕ್ಕ ಬೇಕು ನೋಡಿ ಇಲ್ಲಿ. ಎಲ್ಲ ಉದುರ್ಸಿ ಹೋಗ್ಬಿಟ್ಟಿದೆ ಫುಲ್. ಬೇಜಾನಿದೆಪ್ಪ, ಎಲ್ಲಿ ಉಟ್ಕೊಂಡು ಹೋದ್ರು ಆಯ್ತದೆ. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು, 30 acres ಬೌಂಡ್ರಿ ಅಂತೆ. ಈಗ ಒಂದು ಕಾಣಿಸ್ತಿಲ್ಲಲ್ಲ, ಓಟಿರ್ಬೇಕಲ್ಲ. ನಮ್ಮ ಮರದ ಮೇಲೆ ಇರ್ತಾವಂತ, ಈ ಕಡೆ ಬರ್ತಾವಂತಲ್ಲ ಫುಲ್ಲ. ಇಲ್ಲೇ ಪಕ್ಕದಲ್ಲೇ, ಟೆಂಟ್ ಪಕ್ಕದಲ್ಲೇ ಸೂಪರ್ ಆಗಿದೆ ಅಣ್ಣ. ನೀವು ಮೀನೆಲ್ಲ ಹಿಡಿತೀರಣ್ಣ ಇಲ್ಲಿ? ಪರವಾಗಿಲ್ಲ, ಸೂಪರ್. ಬಲೆ ಬಿಡಿಗಿರಿ, ಅರ್ಗ್ಲಾ ಬಿಡಿಗಿರಿ. ಅರ್ಗ್ಲಾ ಅಂದ್ರೆ ದೋಣಿ? ದೋಣಿ. ಓಹ್, ದೋಣಿನೂ ಇದೆಯಾ? ಸೂಪರ್ ಅಪ್ಪ. ನಾವೆಲ್ಲ ಒಂಥರ ಸ್ಟೈಲಲ್ಲಿ ಮೀನು ಹಿಡಿದ್ರೆ ಇವರು ಹಿಡಿಯೋ ಸ್ಟೈಲೇ ಡಿಫ್ರೆಂಟ್ ಆಗೈತೆ. ಮೊಸಳೆ ಗಿಸ್ಲೆಲ್ಲ ಇದ್ದಾವಂತ ಇಲ್ಲಿ. ಇಲ್ಲಿ ಆರಾಮಾಗಿ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡ್ಬೋದು ಇಲ್ಲಿ ಈ ಪ್ಲೇಸಲ್ಲಿ. ಬೆಳಗ್ಗೆ ಬಂದರೆ ಇಲ್ಲಿ ಒಳ್ಳೆ ನವಿಲು, ಆಮೇಲೆ
ಇದು ನೀವೇ ತಿರ್ಗಾಡಿರೋದು ಇದೆಲ್ಲ? ಓ ಇಲ್ಲೇ ನೋಡಿ ನವಿಲು. ಓಹೋ ಇದಾ? ಸೂಪರ್ ಆಗಿದೆ ಅಣ್ಣ, ತೋರಿಸಿ. ಓಹೋ ಇವಾಗ ಇದು ನುಂಗ್ಕೊಬಿಡುತ್ತೆ, ಅದು ಬಂದ್ಬಿಟ್ಟು ಹೊಡಿತದೆ, ಅದಕ್ಕೆ ಕಚ್ಚುತ್ತೆ. ಗಣ ಅಲ್ವಲ್ಲಿ. ಹಾಂ ಇದು ಆಚೆ ಬತ್ತಾ? ಇಲ್ಲಿ ಆಚೆ ಬರೀಕಿಲ್ಲ, ಹಿಂಗೆ. ಓ ಹಂಗೆ ಸಿಗಾಕೊಳ್ಳುತ್ತೆ ಅದು. ಹಿಂಗಿತ್ತು ಇದು. ಹಾಂ ಹಿಂಗೆ ಈಗ ಓಹೋ ಹಿಂಗೆ ನುಂಗ್ದಟ್ಗೆ ಇಲ್ಲಿ ಇವು ಗಣ ಅಲ್ವ ಇದು. ಸಿಗಾಕತ್ತದೆ, ಹೋಗಿ ಸಿಗಾಕತ್ತದೆ. ಸೂಪರು. ಇದು ಮೀನು ಬರೋದು ನೋಡಿ ಎಳೆಯದಂಗೆ. ಓ ಅದು ಮೇಲೇನೆ ಇರುತ್ತೆ ಅದು? ಮೇಲೇನೆ ಬರ್ತಾ ಇರ್ತದೆ ಮೀನು. ಓ ಇವಾಗ ಕಪ್ಪೆ ಮೇಲೆ ಬಂದಂಗೆ ಬರ್ತಾ ಇರ್ತದೆ. ಹುಳ ಬತ್ತ ಕಪ್ಪೆ ಅಂದ್ಬಿಟ್ಟು ಪಕ್ಕಂದ್ ಬಂದು ಕಚ್ಕೊಳ್ತವೆ. ಬಂದು ಹೊಡಿತದೆ ಈಗ. ಓ ಹಂಗಾರೆ ದೊಡ್ಡ ಮೀನೇ ಹಿಡಿದಿದ್ದೀರಾ? ಈ ಹೋದನೇ ವರ್ಷ ಈ 23 ಮೀನು ಹಿಡಿದ್ರೆ ಇದೇ ಜಾಗದಲ್ಲಿ. ಹೌದಾ? ಎಷ್ಟಾಗ ಒಂದೊಂದು ಮೀನು? ನೀವು 2 kg 3 kg 3.5 kg. ಹಾಂ ಮೀನು ಕಾಣಿಸುತ್ತೆ ನಿಮಗೆ ಬರ್ತಾ ಇರೋದು? ಬರೋದು ಕಾಣ್ತದೆ, ಬರೋದು ನೋಡೇ ಹೊಡಿಯೋದು ನಾವು. ಸುಮ್ಮನೆ ಎಷ್ಟು ಬಿಟ್ಟು ಎಳೀಕಿಲ್ಲ. ಸುಮ್ಮನೆ ಎಷ್ಟು ಹೇಳಿದ್ರೆ ವೇಸ್ಟ್. ಕೈ ನಾವು ಸುಮ್ಮನೆ ಅಷ್ಟೇ. ಹ್ಞೂ ಆ ಮೀನು ಕಪ್ಪು ಮೀನು ಮೇಲೆ ಮತ್ತೆ ಇರ್ತದೆ. ಹಾಗೆ ಹೊಡೆದ್ಬಿಟ್ಟು ಅಲ್ಲಿ ನೋಡಿ ಒಂದು ಅಲ್ಲಿ ಬತ್ತೈತೆ ನೋಡಿ, ಅಲ್ಲಿ ಮೀನು ಅಲ್ಲಿ ಹೋಯ್ತೈತೆ. ಮೀನು ಕಾಣಿಕಿಲ್ಲ, ಅದು ಸುರಲ್. ಅದು ನಮ್ಗೆ ಗೊತ್ತಾಗ್ತಿಲ್ಲ. ಸುರಲ್ ಹೊಡಿಯೋದಿಲ್ಲ, ಅವಳು ಆಗಬೇಕು ಕಪ್ಪು ಮೀನು. ಅದು ಹೊಡಿಯೋದು. ಆಮೇಲೆ ಇಲ್ಲಿ ಮೊಸಳೆ ಬರುತ್ತಂತೆ ಈ ಲೊಕೇಶನಲ್ಲಿ. ಕಡ್ಡಿದ ಜೊತೆ ಕಡ್ಡಿದ್ ಬಿಟ್ಟರೆ ನೀವು ಹೋಗಷ್ಟು ಮೀನೇ ಇಟ್ಕೊಟ್ಟು ಬಿಡ್ವಿ. ಪರವಾಗಿಲ್ಲ, ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿದೆ ಲೊಕೇಶನ್ ಇದು. ಅದು ನಿಮ್ಗೆ ಗೊತ್ತಾಗತ್ತೆ ಅದು ಮೀನು ಬರ್ತಾ ಇರೋದು ಮಾಡ್ತಾ ಇರೋದು ಹಂಗೆ ಕಾಣ್ತದೆ ಮೀನು ಬರೋದು. ಸ್ವಲ್ಪ ತಲೆ ನಿಮಗೆ ತೋರಿಸ್ಕೊಡ್ತೀನಿ ತಡ್ರಿ. ಮೀನು ಬರುತ್ತೆ ಮೀನು ಮೇಲೆ. ಬಿಸಿಲು ಒಂಚೂರು ಹತ್ತಬೇಕು. ಇದು ಎಷ್ಟು ಆಳ ಇರ್ಬೋದು ಅಣ್ಣ ಇದು? ಏನೊಂದು 3 ಆಳ ಉದ್ದ ಅದೇ ಅಷ್ಟೇ. 3 ಆಳು ಉದ್ದ? ಓಹೋ, ಒಂದು ಆಯ್ತು ಅಲ್ಲಿಗೆ ಒಂದು 14-15 ಅಡಿ. 15-20 ಅಡಿ ಗಂಟದೆ. ಹೌದಾ? 15-20 ಅಡಿ. ಅಲ್ಲಿ ಕಟ್ಟೆ ಹಾಕ್ಬಿಟ್ರೆ ಮುಂದೆ. ಕಟ್ಟೆ ಹಾಕಿದ್ಮೇಲೆ ನೀರು ಜಾಸ್ತಿ ಆಗಿದ್ದು. ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಗುಂಡಿರೋದು. ಇನ್ನು ಅಲ್ಲ ಬಿದ್ರು ಬಿತ್ತವೆಲ್ಲ 55 ಇಷ್ಟು ಬರೋದು ಅಡಿಗೆ. ದಾಟ್ಬೋದೈತಿ ಇಲ್ಲಿಂದ ಆ ಕಡೆಗೆ? ಆ ಕಡೆಗೆ ಹೋಗ್ಬೋದಾಯ್ತು. ಈಗ ಅಲ್ಲಿ ಕಟ್ಟೆ ಹಾಕಿದ್ಮೇಲೆ ಸ್ಟಾಕ್ ಆಗೋಯ್ತು ನೀರು. ಮೊಸಳೆ ಬರುತ್ತಂತೆ ಮಮ್ಮಲ್ಲಿ ಆ ಲೊಕೇಶನಲ್ಲಿ. ಅಲ್ಲಿ ಕಲ್ಲಿ ಥರ ಇದೆ ನೋಡು, ಅಲ್ಲಿ ಬಂದು ಮಲ್ಕೊಂತ. ಮನಿಕ ಅಲ್ಲೇ ಗುರ್ತು ಕಾಣ್ತದಲ್ಲಿ ಒದ್ದಡಿ. ಲಂಡಿ ಮಾಡ್ದಂಗೆ ಐಸ್ ಮಾಡಿಲ್ವ ಅದು ಮನಿಕಂದು. ಇಲ್ಲೇನೋ ಒಂದೇನೋ ಇದೈತೆ ಜಾಗ, ತಿರ್ಗಾಡೋ ಜಾಗನ? ನಾರ್ಮಲ್ ಜನ ಬರೋ ಜಾಗನ? ಮೋಟ್ರ್ ಬಿಟ್ಟಾರಲ್ಲಿ. ಓಪನ್ ಬೋರ್. ಓಪನ್ ಬೋರ್. ಓಕೆ, ಸೂಪರ್. ಇಲ್ಲಿ ಬಂದು ಒಂದು ಚೇರ್ ಹಾಕೊಂಬಿಟ್ರೆ ಮಸ್ತಾಗಿರುತ್ತೆ ಕುತ್ಕೊಳ್ಳೋಕ್ಕೆ. ಫಿಶಿಂಗ್ ಎಲ್ಲ ಸೂಪರ್. ಮೊಸಳೆ ಬಂದಿದ್ದಂತೆ, ಮೊಸಳೆ. ಹಾಂ ನೋಡಿ ಮೊಸಳೆ. ಓ ನೀವು ಹೇಳ್ದಂಗೆ ಬಂತಲ್ಲಣ್ಣ, ಎಷ್ಟು ದೊಡ್ಡದಿದೆ ಅದು. ಶಿವಪ್ಪ ದೇವ್ರೆ. ಹೆವಿ ದೊಡ್ಡದಿದೆ. ಎಬ್ಬಾವು ಮೊಸಳೆ ಇಲ್ಲ. ಮೊಸಳೆ ಹೆವಿ ದೊಡ್ಡದಿದೆ. ಸೌಂಡ್ ಮಾಡಬೇಡ. ನೋಡಿ ಕೆಳಗೂ ಸ್ಟ್ರೈಟ್. ಏನು ತಿನ್ನುತ್ತದು? ಮೀನು. ಮೀನು ತಿನ್ನುತ್ತೆ. ಮೀನು ನಳ್ಳಿ ಮೀನು. ಪಾಚೆಲೆ ಅಂತ ಅದು ಮಾಂಸಾಹಾರಿ. ಅದು ಮೀನು ಅಕ್ಕಿ ಪಕ್ಷಿನೂ ತಿನ್ಬಿಡ್ತದೆ. ಪಕ್ಷಿ ಗಿಕ್ಷಿ ನಾಯಿ ಗೀ ಏನಾದ್ರು ಬಂತಂದ್ರೆ ಮಲ್ಕೊಂಡಿರುತ್ತಾ? ಸೂಪರ್ ಗುರು. ಲೈವ್ ರಿವರ್ ಮೊಸಳೆ.
ಇನ್ನೊಂದು ಮಸಳೆ ನೋಡಿ ನನಗೆ ಆ ಕಡೆ ದರ್ದು ಓಹೋ ಎಷ್ಟಿದಾವಣ್ಣ ಹಂಗೆ ಹಂಗೆ ಇನ್ನೆಷ್ಟು ಮಸ್ಲೆ ಇದಾವೆ ಇಲ್ಲಿ? ಸುಮಾರು ಬೇಜಾನ್ ಮಸಳೆ. ಹೌದಾ? ನಾವು ಇಲ್ಲಿ ಒಳಗಡೆ ಕ್ಯಾಂಪ್ ಮಾಡ್ತಾರೆ ಸೇಫು. ಹಾಂ, ಇಲ್ಲಿ ಹೋಯ್ತಾ? ಹಾಂ, ಈ ಕಡೆ ಕಾಣ್ತೇನೆ. ಇದೇ ನೀವು ಚಿಕ್ಕದು ಅಂತ ಹೇಳ್ತಾ ಇದ್ದೀರಾ? ಬೆಳಗ್ಗೆ ಹೋಯ್ತಾರ ದೊಡ್ಡದು. ಓಹೋ, ಮೊದಲು ಬರ್ಬೇಕಾಯ್ತು ನೋಡಬೇಕಾಯ್ತು, ಕಮ್ಮಿ ಇತ್ತಿಲ್ಲ. ಈ ಸೈಜ್ ಇದು. ಹೌದಾ? ಏನು ಜನಕ್ಕೇನು ಮಾಡಲ್ಲ? ಇಲ್ಲಿ ಮೇಲೆ ಬರೋಣ, ಮೇಲತ್ತು ಬರೋಣ, ನೀರೊಳಗೆ. ಹೇಗಿದಾವಲ್ಲ? ಇನ್ನೂ ಬಂದಿಲ್ಲ ಅದು. ಅದು ಮ್ಯಾಕ್ ಮೇಲೆ ಹೊಟ್ಟೈತಲ್ಲ, ಹಾಂ ಹಾಂ, ಈ ಕಡೆಗೆ ಬಂದಿಲ್ಲ ಅದು. ಹಾಂ, ಇದು ಅದಕ್ಕಿಂತ ಚಿಕ್ಕ ಸ್ವಲ್ಪ. ಇದು ಚಿಕ್ಕದು. ಇದು ಮರಿಗಳು ಇದ್ದಾವೆ ಸುಮಾರು. ಪಕ್ಕಿ ಇತ್ತಲ್ಲ ಇದು. ಇದೆ ನೀರು ಕೊಳಿನಾ? ನೀರ್ಕಾಗಿ ನೀರ್ಕಾಗೆ ಮಸ್ಲೆ. ಹಾಂ, ಬರೋಣ. ಓಕೆ, ಬಾಯ್ ಬಾಯ್. ಸೊ ಫೈನಲ್ ಆಗಿ ನಮ್ಮ ಕ್ಯಾಂಪ್ ಸೈಟ್ ಎಲ್ಲ ಕ್ಲೀನ್ ಮಾಡಿ ಕ್ಯಾಂಪಿಂದೆಲ್ಲ ಹೊರಡ್ತಾ ಇದ್ದೀವಿ. ಸೊ ಇವಾಗ ಮೈಸೂರು ಕಡೆಗೆ ಹೊರಡಬೇಕು. ಸೊ ಲೆಟ್ಸ್ ಗೋ. ತುಂಬ ಸಖತ್ತಾಗಿತ್ತು ಮಾತ್ರ. ನಾವು ಮಾತ್ರ ಒಳ್ಳೆ ಕಂಪ್ನಿ ಸಿಕ್ತು, ಎಂಜಾಯ್ ಮಾಡಿದ್ವಿ. ನೀವು ಇದೇ ಥರ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಜೊತೆ ಬರ್ಬೋದು. ನಮ್ಮ ಕ್ಯಾಂಪ್ ಸೈಟಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ, ಎಲ್ಲ ಹೋಗೋಣಂತೆ. ಸೊ ಲೆಟ್ಸ್ ಗೋ. ನಮ್ಮ ಜಟಾಯುವ ಸೆಕೆಂಡ್ ಸೀರೀಸ್ ಆಫ್ ಕ್ಯಾಂಪಿಂಗು ತುಂಬ ಚೆನ್ನಾಗಿತ್ತು. ಮೊಸಳೆಲ್ಲ ಇತ್ತು ನೋಡಿ, ಬೇಕಾದ್ರೆ ತೋರಿಸ್ತೀನಿ. ಇನ್ನೂ ಇದೆ ನೋಡಿ, ಇಲ್ಲೇ ಇನ್ನೂ ಎಲ್ಲ ಮಲಗಿದೆ. ನೋಡಿ ಇಲ್ಲಿ ಹೆಂಗಿದೆ ಮೊಸಳೆ. ಈ ಕಡೆ ಇಲ್ಲದ ನೀರು ಕೋಳಿನ ಏನದು? ನೀರು ಕೋಳಿ. ಒಳ್ಳೆ ಸೀನಿಕ್. ನೇಚರ್ ಲವ್ ಮಾಡೋರಿಗೆ, ನೇಚರ್ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರಿಗೆ ಮಸ್ತಾಗಿದೆ ಇದು ಲೊಕೇಶನ್. ಮಾತ್ರ ತುಂಬ ಕಷ್ಟಪಟ್ಟು ಲೊಕೇಶನ್ ಹುಡುಕಿದ್ದೀವಿ. ದೀಪಕ್ ಅವರೇ ತುಂಬ ಥ್ಯಾಂಕ್ಸ್ ಈ ಲೊಕೇಶನ್ ನಮ್ಗೆ ಕೊಡಿಸಿದ್ದಕ್ಕೆ. ಹಾಗೆ ಪ್ರಾಪರ್ಟಿ ಓನರ್ ಕೂಡ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ತುಂಬ ಚೆನ್ನಾಗಿತ್ತು. ಹಾಗೆ ನೀಟಾಗಿ ಹೆಂಗಿದ್ದೋ ಅದೇ ರೀತಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀವಿ. ಸೊ ಇವಾಗ ಸೀದಾ ಮೈಸೂರಿಗೆ ಹೊರಟಿ ಅಲ್ಲಿಂದ ಏನು ನೆಕ್ಸ್ಟ್ ಕಾರ್ಯಕ್ರಮ ಇದೆ ಅದನ್ನು ನೋಡ್ಕೊಳ್ಳೋಣ. ಲೆಟ್ಸ್ ಗೋ. ಹೌದು. ಆನ್ ದಿ ವೇ ಟು ಮೈಸೂರು.